ಎಲ್ಲ ಕಡೆ ಸುತ್ತಿ ಬಂದಿದ್ದೀರಾ? ಯೂಟ್ಯೂಬ್ ನೋಡ್ದು ಆಯಿತು, ಆಮೇಲೆ ನೋಡಿ ಇಲ್ಲಿಗೆ ಹೋಗಲೇಬೇಕು ಅಂತೇಳಿ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಹೂವಿನ ಪ್ರಸಾದ ಆಯಿತು. ಭಾಳ ಖುಷಿ ಆಯ್ತು ನನಗೆ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು. ಭಾಳ ಒಂದು ಏನೋ ಒಂಥರ ನೆಮ್ಮದಿ, ನಾನು ಒಂದು ಬರ್ತೇನೆ ಅನ್ನೋ ಏನೋ ಒಂದು ನಂಬಿಕೆ ಬಂತು. ಶುಭವಾಗಿ ಎಲ್ಲ ತಾಯಿ ಆಶೀರ್ವಾದ. ಹೋಗಿ ಬಾ.
ಬಂದಂತಹ ಮಗುವ, ಮಗುವಿನ ಸಂತಾನದ ವಿಚಾರವಾಗಿ ಬಂದಂತಹ ಮಗುವ. ಮಕ್ಕಳು ಸೌಖ್ಯನಾ? ಗೃಹದಲ್ಲಿ ಅಶಾಂತಿ, ಆರ್ಥಿಕ ಸಮಸ್ಯೆಯಿಂದ ಕಟ್ಟಡವೊಂದು ಅರ್ಧಕ್ಕೆ ನಿಂತು ಮತ್ತೆ ಮೇಲೆ ಇರುವಂತಹ ಮಗು ಯಾರುಂಟು? ಮನೆ ಕಟ್ಟಿಸಿ ಅರ್ಧಕ್ಕೆ ನಿಂತಿರುವಂಥವರು, ಭೂಮಿಗೆ ಸಂಬಂಧಪಡುವಂತಹ ಕೇಳಬೇಕು ಅಂತ ಎಲ್ಲ ನಾಗನಲ್ಲಿ ಕೇಳುವಂಥವ್ರು ಯಾರಿದ್ದೀರಿ? ನಾನೇ ಕರಿಬೇಕಾ? ನೀ ಕೇಳುವುದಿಲ್ಲ? ಹಾ, ನನ್ನ ಪ್ರಸಾದವನ್ನು ತೆಗೆದುಕೊಂಡು ಹೋಗು. 5 ದಿವಸದಲ್ಲಿ ನಿನ್ನ ಗೃಹವನ್ನು ಸೇರಿಸ್ತೇನೆ. ಹಾ, ಈಗ ಕೇಳಿದೆಲ್ಲ ಕಟ್ಟಡ ನಿರ್ಮಾಣಕ್ಕೆ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅಲ್ಲಿ ನಿಂತಿದ್ದೆ. ಮತ್ತೆ ಹಾ, ನಡೆಸಿಕೊಡ್ತೇನೆ. ಬರಬೇಕು ಈ ಕ್ಷೇತ್ರಕ್ಕೆ. ಇದಲ್ಲದೆ ಇನ್ನು 3 ಬಾರಿ ಬರಬೇಕು. ತಪ್ಪದೆ ಬಂದು ಪ್ರಸಾದ ಕೊಂಡೋಗು, ಶುಭ ಮಾಡಿಕೊಡ್ತೇನೆ. ಆಯ್ತಾ? ಉದ್ಯೋಗದ ವಿಚಾರವಾಗಿ ಕೇಳಿಕೊಂಡು ಬಂದಂತಹ ಶಿಶು ಯಾವುದು? ಕೆಲಸದ ವಿಚಾರವಾಗಿ ಉದ್ಯೋಗ ಆಗ್ಬೇಕು ಎಂಬುದಾಗಿ ಕೇಳಿಕೊಂಡು ಬಂದಂತಹ ಶಿಶು ಯಾವುದು? ಇಲ್ಲಿ ಕೆಲಸ ಆಗ್ಬೇಕು ಅಂತ ಕೇಳ್ಕೊಂಡ್ ಬಂದವ್ರು ಯಾರು ಇದ್ದೀರಾ? ಆಯ್ತಾ ನಿಂದು ಕೆಲಸ? ಒಳ್ಳೇದಾಗಿದೆ. ಹಾ, ಮನೆಯನ್ನ ಮಾರ್ಗಲ್ಲ ಸೇಲ್ ಆಯ್ತಲ್ಲ, ಅದು ಅಮ್ಮನ ಹತ್ರ ಎಲ್ಲ ಅಕ್ಕಿ ಎಲ್ಲ ಮಕ್ಕಳು ಅದು ತೀರ್ಸಕ್ಕೆ ಬಂದಿದ್ದಾರೆ. ಮಾರಾಟ ಎಲ್ಲ ಆಗಿ ಈಗ ನೆಕ್ಸ್ಟ್ ಅವರು ಎಲ್ಲ ಕಳ್ಕೊಂಡ್ರಲ್ಲ, ನೆಕ್ಸ್ಟ್ ನಮ್ಗೆ ಯಾವಾಗ ಅದು ಮತ್ತೆ ನೀನು ಪುನಃ ಮತ್ತೊಂದು ಗ್ರಹ ತೆಗೆದುಕೊಳ್ಬೇಕು. ಇಲ್ಲೊಂದು ಕುಟುಂಬ ಒಂದು ಬಂದುಂಟು ಬ್ರಾಹ್ಮಣ. 5 ತಲೆಮಾರಿಂದ ನನ್ನ ದೋಷವನ್ನು ಹೊತ್ತುಕೊಂಡು ಎಲ್ಲಿ ಹೋದರೂ ಕೂಡ ದೋಷ ಪರಿಹಾರ ಆಗದೆ ಹಾಗೆಯೇ ಇದ್ದಾರೆ. ಯಾವುದರಲ್ಲೂ ಮೇಲೆ ಹೋಗಲಿಲ್ಲ. ಯಾವುದುಂಟು ಕೇಳಿ ಕುಟುಂಬ? ಆಯ್ತಾ? ಬಾ ನೀನು. ಆಗಲಿಂದ ಕರೀತಾ ಇದ್ದೇನೆ. ನಾಗನ ದೋಷ ಉಂಟು. ನಿನಗೆ ತಿಳಿದಿಲ್ವಾ ನಾಗದೋಷ ಹೇಗೆ ಉಂಟು? ನಾಗ ಬಂದದ್ದು ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ? ನಾಗದ ದೋಷದಿಂದಾಗಿ ನಿನ್ನ ಗೃಹದಲ್ಲಿ ಸಮಸ್ಯೆ ಆಗಿರೋದು ಗೊತ್ತಿಲ್ಲ? ಗೊತ್ತುಂಟು? ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ಹೌದಲ್ಲ? ಎಲ್ಲಿ ತೋರಿಸಿದ್ರು ಗುಣ ಆಗ್ತಾ ಇಲ್ಲ ನಿಮಗೆ. ಮತ್ತೆ ಆಗ ಕೇಳಿದೆ ಅಲ್ಲ ನಾನು, ಆಗ 5 ಸಂವತ್ಸರಗಳಿಂದ ನಾಗನ ದೋಷ ಉಂಟು, ಪರಿಹಾರ ಆಗಲಿಲ್ಲ, ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಪಕ್ಕದಲ್ಲಿ ಇದ್ದಾನೆ, ಹೌದಾ? ತಾಯಿಯಲ್ಲಿ ಕೂಡ ಪ್ರಸಾದ ತಗೋ. ಈ ಪ್ರಸಾದವನ್ನು ಕೇವಲ 5 ದಿವಸ ಕ್ಷೀರದಲ್ಲಿ ತೆಗೋ. ನಿನಗೆ ಆರೋಗ್ಯದಲ್ಲಿರುವಂತಹ ಸಮಸ್ಯೆ ಎಲ್ಲ ದೂರ ಆಗ್ತದೆ. ಆಮೇಲೆ ನಿನ್ನ ಮೇಲೆ ಯಾರು ಪ್ರಯೋಗ ಮಾಡಿದ್ದಾರೆ ಅದಕ್ಕೆ ತಾಯಿಯಲ್ಲಿ ಪ್ರಸಾದ ಕೊಂಡೋಗು, ಸರಿ ಹೋಗ್ತದೆ. ಆಯ್ತಾ? ಯೋಚನೆ ಮಾಡಬೇಡ. ಏನೊಂದು ಗೊಂದಲ ಉಂಟು, ಬೇರೆಯವರದಲ್ಲ, ನಿನ್ನ ಕುಟುಂಬದ ವಿಚಾರವಾಗಿ ಒಂದು ಗೊಂದಲ ಇಟ್ಟುಕೊಂಡಿದ್ದಿ ಈಗಿನ ಕೆಳಗಿನ 15 ದಿವಸದಿಂದ. ಆದರೆ ಅದು ಪರಿಹಾರ ಆಗ್ತಿಲ್ಲ, ಬಗೆಹರಿತಿಲ್ಲ. ಏನು ವಿಚಾರ ಅದು? ಅವಳನ್ನು ಆರಾಧನೆ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅಂತನಾ? ಅಥವಾ ನೀನು ಮಾಡಬೇಕಾದ ಅವಳನ್ನು ಆರಾಧನೆ ಮಾಡು ಅಂತ ಅವಳು ಹೇಳ್ತಾ ಇದ್ದಾಳೆ. ಹಾ, ಈಗ ನಿನಗೆ ಅದು ಗೊಂದಲ, ನಾನು ಹೇಗೆ ಮಾಡ್ಲಿ ಹೇಳಿ? ಎಂತ ಮಾಡ್ತಿ? ಇನ್ನೊಂದು ಮಳಿಗೆ ಮಾಡ್ತೀಯಾ? ಮಾಡ್ತೀಯಾ? ಇದು ಸರಿ ಆದ್ರೆ ಸಾಕ. ಮತ್ತೆ ಇದು ಒಂದು ಅಣ್ಣನಿಗೆ ಆಯ್ತು, ನಂಗೊಂದು ಇನ್ನೊಂದು ಆದ್ರೆ ಒಳ್ಳೇದಿತ್ತಂತ ಆಲೋಚನೆ ಮಾಡಿದ್ಯಾ ಅಲ್ಲ? ಏನು ಬೇಡ ಮಾಡಿಕೊಡ್ಲ? ಬೇಡ ಅಲ್ಲ, ಅದು ಸರಿಯಾಗಿದೆ. ಸರಿ ಆಗ್ಲಿಲ್ಲ ಹೇಳಿದೆ ಯಾರು? ಏನಾ ಅವಶ್ಯ ಶೀಘ್ರ ನೋಡಿ, ಇನ್ನು 3 ಮಾಸದಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಿ. ಈ ಬಾರಿ ನನ್ನದೇನಾದರೂ ಆಕೆ ನೀನು ತಪ್ಪಾದರೆ ಮತ್ತೆ ನೀನು ಬಂದು ನನ್ನನ್ನೇ ಪ್ರಶ್ನೆ ಮಾಡಬೇಕು. ಇನ್ನು 3 ಮಾಸ ಮಾತ್ರ ನಿನ್ನ ಗಡುವು ಕೊಟ್ಟದ್ದು. ಆಯ್ತು, ನಿನ್ನದೆಲ್ಲ ತೀರಿತೆಲ್ಲ, ಚೌಕಟ್ಟಿನಿಂದ ಎಲ್ಲ ಆಯ್ತು, ಮುಗೀತು. ಅವಳು ಕೊಡ್ತಾ ಬಂದ್ಲು ಸಮಯ, ಹೌದಲ್ಲ? ಅವಳು ಕೊಟ್ಟಿದ್ದು ಹೌದು, ಬಂದದ್ದು. ಆದರೆ ನಿನಗೆ ಆದಂತಹ ನಿನ್ನ ಜಾತಕದಲ್ಲಿ ಒಂದು ಚೌಕಟ್ಟಿತ್ತು. ಆ ಚೌಕಟ್ಟಿಗೆ ಮೀರಿ ಆಯ್ತಾ? ಇನ್ನಾಗ್ತದೆ. ಆಯ್ತಾ? ಯೋಚನೆ ಮಾಡಬೇಡ. ಬೇರೆ ನನ್ನಲ್ಲಿ ಕೇಳಲಿಕ್ಕೆ ದರ್ಶನಕ್ಕೆ ಬಂದಾಗ ನೀವು ಬಲಪೀಠದಲ್ಲಿ ಹೋಗು, ಎಡಪೀಠದಲ್ಲಿ ಹೋಗಬೇಡಿ ಅಂತಿದೆ. ಅದು ನನಗೆ ಗೊಂದಲ ಉಂಟು.
ಯಾವ ಭಾಗದಲ್ಲಿ ಹೋಗಬೇಕು ಅಂತ ಹೇಳಿ ಅಂತ ಹೇಳಿದ್ರೆ ಸಾಮ ಭಾಗದಲ್ಲಿ ಹೋಗು, ವಾಮ ಭಾಗದಲ್ಲಿ ಬೇಡ ಅಂತ ಹೇಳಿದ್ದು. ಹಾಗಾಗಿ ಅದನ್ನು ನೀನು ಸ್ವೀಕಾರ ಮಾಡಿಕೊಂಡ್ರೆ ನೀನು ಪರಿಪೂರ್ಣ ಆಗುವುದಿಲ್ಲ, ನಿನಗೆ ತೊಂದರೆ ಆಗ್ತದೆ. ಹೌದಲ್ಲ? ಹಾಂ. ಹಾಗಾಗಿ ಅದನ್ನ ಬಲಪೀಠದಲ್ಲಿ ಹೋಗು, ಎಡಪೀಠದಲ್ಲಿ ಹೋಗಬೇಡ ಅಂತ ಹೇಳಿದ. ಅರ್ಥ ಆಯ್ತಲ್ಲ ಈಗ? ಒಳ್ಳೇದಾಯ್ತು. ಕುಟುಂಬಕ್ಕೆ ಸಂಬಂಧಪಟ್ಟಿತ್ತು. ಜಲವಿರುವ ಭಾಗದಲ್ಲಿ ಮಾಡಿರುವಂತಹ ಪ್ರತಿಷ್ಠೆ. ನೀರಿರುವಂತಹ ಜಾಗ ಅಂದ್ರೆ ನದಿ ಇರುವಂತಹ ಜಾಗದಲ್ಲ, ಅದೇ ನೀರು ಅಂದ್ರೆ ಬಾವಿ, ಅದರ ಭಾಗದಲ್ಲಿ ಮಾಡಿದಂತಹ ಪ್ರತಿಷ್ಠೆ. ದೇವಸ್ಥಾನ ಒಳಗಡೆ ಮಾಡಿದ್ದಾರೆ. ಮಾಡುವಂತಹ ಸಮಯದಲ್ಲಿ ಬಹಳಷ್ಟು ಇತ್ತು ಆಪತ್ತುಗಳ ನಡುವೆ ಈ ಪ್ರತಿಷ್ಠೆ ನಡೆದು ಹೋಯಿತು. ಶುಭವಾದ ಗಳಿಗೆ ತಪ್ಪಿಸಿ ಪಂಚಶೇಷನನ್ನು ಕೂರಿಸಿದ್ದು ಆಯಿತು. 5 ಹೆಡೆ ಕೂರಿಸಿದ್ರು. ಶುಭವಾದ ಗಳಿಗೆಯನ್ನು ತಪ್ಪಿಸಿ ಪಂಚಶೇಷನನ್ನು ಸ್ಥಾಪನೆ ಮಾಡಿತು. ಅಲ್ಲಿಗೆ ಈಗ ಎಷ್ಟು ದಿವಸ ಆಯಿತು?
ಕೊಡಿಸ್ಬೇಕು ಇಲ್ಲ ಕೊಡಬೇಕು ಸ್ವಲ್ಪ ಅಲ್ಲೇ ಹೋಗ್ತೀನಿ ಹೊರಗಡೆ ಹೋಗ್ತೀನಿ. ಅಮ್ಮನ ಹತ್ರ ಎಲ್ಲ ಮನಸ್ಸಿನಲ್ಲೇ ಅಮ್ಮನೆಲ್ಲ ಮಾಡ್ಬೋದು. 3 ದರ್ಶನದ ಹಿಂದೆ ಹೇಳಿದ್ದೆ ಅಲ್ಲ ನಿಮಗೆ ಆರೋಗ್ಯ ಸಮಸ್ಯೆ ಪ್ರಾರಂಭ ಆಗ್ತದೆ ಮಗ ನಿಮಗೆ ಜಾಗ್ರತೆ ಅಂತ ಹೇಳಿದ್ದೆ ಅಲ್ಲ. ಇದಿದೆ ಮತ್ತು ಅದು ಹೊಟ್ಟೆ ನೋಡ್ತಾ ಇತ್ತು ಅವಾಗ ಹಂಗೆ ಇದು ಮಾಡಿದಾಗ ಕಲ್ಲಾಗಿದೆ ಅಂತ ಹೇಳಿದ್ರು. ಔಷಧಿ ಕೊಟ್ಟಿದ್ದಾರೆ, ನಾ ಬೇಜಾರಲ್ಲಿ ಹೋಗಿದ್ದೆ. ಈ ಬಾರಿ ಈ ಪ್ರಸಾದ 21 ದಿವಸ ಮುಗಿಯುವಷ್ಟರಲ್ಲಿ ಅವಳಿಗೆ 75 ಭಾಗದಷ್ಟು ಚೇತರಿಕೆ ಕಾಣ್ತದೆ ಆಯ್ತಾ. ಮತ್ತು ಭಾಗ ಆಗಿದೆ 20 ಭಾಗನೇ ಇದು ಇಲ್ಲ ಹಾಗೆ ಅನಿಸ್ತಾ ಇಲ್ಲ ಅಷ್ಟೇ ಇರೋದು ನಿಮಗೆ ಹಾಗೆ ಅನಿಸೋದು ಅಷ್ಟೇ. ಅವರಿಗೆ ಅದೇ ಮಕ್ಕಳೆಲ್ಲ ಓಟ್ ಬಂದರೆ ಸುಸ್ತಾಗುತ್ತಲ್ಲ, ಅವಾಗ ಸ್ವಲ್ಪ ನೋಡಿರುತ್ತೆ. ರಜಾ ಇದ್ದರೆ ಮನೇಲಿದ್ದರೆ ಸರಿ ಹೋಗ್ತೇನೆ ಬೇರೆ ನಾನು ಮಾಡಲಿಕ್ಕೆ ಏನು ಕಾರಣ ಖುಷಿಯಾಗಿದ್ದಾನ ಮಗ. ಏನು ಮಗಳು ಅನ್ನದಾನ ಮಾಡಲಿಕ್ಕೆ ಏನು ಅಂತ ಮಾಡ್ಬೇಕಂತ ಇತ್ತು ಮಗ. ಹೊಸ ವಾಹನ ಹಳೆದು ತಗೊಂಡ್ಯಾ? ಒಳ್ಳೆ ಉದ್ಯೋಗ ಆದರೆ ಅಮ್ಮನವರಿಗೆ ಕಣ್ಣನ್ನು ಒಪ್ಪಿಸುತ್ತೇನೆ ಎಂದು ಹರಕೆ ಇತ್ತು. ಅದರಂತೆ ಆಗಿದೆ. ಆಗಿದೆ. ಮುಂದಿನ ಸುಖವಾಗಿ ಒಳ್ಳೆಯದಾಗಿದೆ ಮಗ ಆಯ್ತಾ. ತಗೋ ಮಗ ಇನ್ನೆಷ್ಟು ಕೊಟ್ಟರು ನನಗೆ ಬೇಕು. ಸೌಖ್ಯ ಇದೆಯಲ್ಲ ತಗೋ. ನನ್ನ ಕಾಣಿಕೆಯನ್ನು ಇಟ್ಟುಕೊಂಡು ಉದ್ಯೋಗವನ್ನು ಪ್ರಾರಂಭ ಮಾಡು. ಶುಭವಾಗಿ ಆಯ್ತಾ. ನನ್ನ ನಾಮ ಹೇಳು. ನನ್ನ ಕಾಣಿಕೆಯಿಂದ ಮೊದಲು ನೀನು ಅದಕ್ಕೆ ಏನು ಬೇಕು ಅದನ್ನು ಆ ಕಾಣಿಕೆಯ ಜೊತೆ ಸೇರಿಸಿ ಬಂಡವಾಳವನ್ನು ಸೇರಿಸಿ ಪ್ರಾರಂಭ ಮಾಡು ಮಗಳೇ. ಇಲ್ಲದ ಹಾಗೆ ನಾನು ನೋಡ್ಕೊಳ್ತೇನೆ ಆಯ್ತಾ. ಸಂತೋಷ ಅಲ್ಲ. 3 ವಾರಗಳಾಯಿತು ಅವಳಿಗೆ ಹೀಗೆ ಆಗಲಿಕ್ಕೆ ಶುರುವಾಗಿ ಅಲ್ಲೇನಾ. 3 ವಾರಗಳ ಹಿಂದೆ ಇವಳು ಕತ್ತಲಿನ ಸಮಯದಲ್ಲಿ ಒಂದು ಆಕೃತಿ ನೋಡಿದ ಹಾಗೆ ಬೆಚ್ಚಿದ್ಲು. ಅದರ ನಂತರದಿಂದ ಹೀಗೆ ಆಗ್ತುಂಟಷ್ಟೇ, ಬೇರೆ ಏನಿಲ್ಲ. ನೋಡಿದ್ಯಾ? ನೆರಳು ನೋಡ್ಕೊಂಡು ನೆರಳಲ್ಲ, ಆಕೃತಿ, ಒಂದು ಆಕೃತಿ ಆಯ್ತಲ್ಲ. ಕಲ್ಯಾಣ ಏನಾಯ್ತು ಮಗಳದ್ದು? ಹೊರಗಡೆ ಹೋಗಿ ಅದು 22ನೇ ತಾರೀಕು ಆಗಬೇಕಾಗಿತ್ತಮ್ಮ. ಮನೆಯಲ್ಲಿ ದೊಡ್ಡಪ್ಪ ಅವ್ರದ್ದು ಇದಾಯಿತು. ಹಾಗಾಗಿ ನಾನು ಕೊಟ್ಟದ ಹೌದಾ ಅವಧಿ ಮೀರಿದ್ಯಾ? ಅವರು ಮಾಡ್ಕೊಂಡು 22 ಅಂತ ಹೇಳಿದ್ರಿ ಲಾಸ್ಟಿಗೆ. ಎಲ್ಲ ಸೇರಿ ಪರಿಹಾರನೂ ಕೊಟ್ಟು 22 ಅಂತ ಹೇಳಿದ್ರಿ. ಅದಕ್ಕೆ ಅವರು ಒಪ್ಪಿದ್ರು. ಚೇಂಜ್ ಮಾಡೋದು ಈಗ ಅದೇ ಮುಂದೆ ಒಕ್ಕಟ್ಟು ಇಲ್ಲ ನನಗೂ ಏನು ತಿಳಿತಾರೆ ಅದಕ್ಕೆ ನಿಮ್ಮ ಕಾಲ ತಪ್ಪಿಸ್ಕೊಂಡಿದ್ದೀರ ಏನು ದಾರಿ ತೋರಿಸ್ತೀರಾ ಆರ್ಟಿಕಲ್ ಇದೆ ಹೇಳಿ ಮಗ. ಆಷಾಢ ಮಾಸ ಕಳೀಲಿ. ಹಾಂ ಅವರು ಅದೇ ಹೇಳಿದ್ದಾರೆ ಯಾರು? ಹುಡುಗರ ಕಡೆ ನೀನು ಮದುವೆ ಆಗೋವನು ಅವನು ಜ್ಯೋತಿಷ್ಯ ನಾವು ಯಾರು ಅಲ್ಲಮ್ಮ ನೀವು ತಿಳ್ಕೊಂಡಿರೋಷ್ಟು ನಾವು ಎಲ್ಲಿ ಅಲ್ಲ ತಿಳ್ಕೊಂಡಿರ್ತೀವಿ. ಕೇಳ್ಬೇಕಲ್ಲ. ನಾನು ನನಗೆ ಗೊತ್ತಿಲ್ಲ, ನೀನು ಅವರು ಹೇಳಿದೆ ಹೇಳ್ತೀಯಲ್ಲ. ಯಾರೆಲ್ಲ ನನ್ನ ಮಾತು ಒಪ್ಪುದಿಲ್ಲ, ಕಡೆಗೆ ನನ್ನ ದ್ವಾರದಲ್ಲೇ ಬಂದು ನಿಲ್ಲಬೇಕು. ಯಾರನ್ನು ಬಿಟ್ಟಿಲ್ಲ ನಾನು. ಅಷ್ಟೇ ಮಾಡಬೇಕಮ್ಮ.
ಬಿಡುವುದೂ ಇಲ್ಲ ಆಯ್ತಾ. ಶ್ರಾವಣ ಮಾಸದಲ್ಲಿ ಆಗಲಿ. 8ನೇ ಕ್ಲಾಸ್ ಅಮ್ಮ, 8. ಹೌದಾ? ಚಂದ ಮಾಡಿದ್ಲಾ? ಹೋಸರಿ ಚೆನ್ನಾಗಾಗಿದೆ. ಆಗ್ಲಲ್ಲ? 92% ಬಂದಿದೆ. ನಿನ್ನ ಭಯ ಹೋಯ್ತಾ? ನನ್ನ ಭಯ ನೀವಿರಬೇಕಾದ್ರೆ ಅಮ್ಮ ಎಂತ ಮಾಡಲ್ಲ ನಂಗೆ ಎಂತ ಮಾಡಲ್ಲ ಅಂತ ಯಾವಾಗಲೂ ಬೈತಿದ್ಲಲ್ಲ ಮನೆಗೆ ಹೋಗಿ. ಇನ್ನೂ ದಾರಿ ಇದೆ. ನಾನು ಎಲ್ಲರಿಗೂ ತೋರಿಸ್ಬೇಕು. ನಾನು ದುಡ್ದು ಮಾಡು ಮಗಳ, ನೀನು ಪ್ರಾರಂಭ ಮಾಡಿ, ನಾನು ಇದ್ದೀನಿ. ಹಾಂ, ಏನು ಮಕ್ಕಳು ಎಲ್ಲ ಒಳ್ಳೇದುಂಟು. ಏನು ಮನೆ ಮಾರಾಟ ಅಲಂಕಾರ ಸೇವೆ ಮಾಡಿಸ್ತೀನಿ ಅಂತ. ಮಾರಾಟ ಆಗಬೇಕು ಅಂತ ನನ್ನ ಹತ್ರ ಕೇಳಲಿಕ್ಕೆ ಒಳ್ಳೆಯ ಬೆಲೆಗೆ ಹೋಯ್ತಾ? ಈಗ ಮುಂದೆ ಮನೆ ಯಾವಾಗ ನನಗೆ ಬೇರೆ ಮನೆ ತಗೊಳ್ಬೇಕಾ? ಇಲ್ಲಿಂದ ತಗೊಳ್ಳಿ ಶ್ರಾವಣ ಮಾಸದಲ್ಲಿ. ಏನು ಬೆಂಗಳೂರಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಆಗ್ತಾ ಇದೆ. ದುಡ್ದಿದ್ದೆಲ್ಲ ಕೈ ಹಿಡಿತಾ ಇಲ್ಲ. ಅದಕ್ಕೆ ಇರೋ ಮನೆ ಮಾಡ್ಕೊಂಡು ಬಾಡಿಗೆ ಇರೋದು. ಬದಲು ಮಾಡ್ತೀಯಾ? ಮಾಡಬೇಕು. ಹಾಂ, ಅದು ಹೇಗೆ ಉಂಟಂದರೆ ರಾಜಬೀದಿ ಮಾರ್ಗ ಹೀಗೆ ಉಂಟು, ಮೇಲೆ ಹತ್ತಿ ಗೃಹ ಕೆಳಗೆ ಉಂಟು. ಹೌದಾ? ಅದು ಆಗುದಿಲ್ಲ ನಿಮಗೆ. ಅದಕ್ಕೆ ಮಗುವಾದ್ಮೇಲೆ ಮಾಡ್ತಾನೆ. ಅವಳ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡಿ ನನ್ನ ಇಲ್ಲಿ ಅಣ್ಣಪ್ಪನಿಗೆ ಸ್ವೀಕಾರ ಮಾಡಿ. 3 ಮಾಸದಲ್ಲಿ ಫಲ ಕೊಡ್ತೇನೆ. ನೀವು ಆಕರ್ಷಣೆ ಆಯ್ತಾ? ಎಲ್ಲ ನಾನಿದ್ದೇನೆ ಮಕ್ಕಳು, ಆಯ್ತಾ? 3 ಮಾಸದಲ್ಲಿ ನನಗೆ ಫಲ ನಿಶ್ಚಿತ. ಏನು ಯಾವ ಗೊಂದಲವೂ ಬೇಡ, ಯಾವ ಅಳಕು ಬೇಡ. ಪ್ರಸಾದವನ್ನು ನಿತ್ಯ ದಂಪತಿಗಳು ಸ್ವೀಕಾರ ಮಾಡಿ ಜಲದಲ್ಲಿ ಮಲಗುವ ಸಮಯ. ಅವಳು ಮೊದಲೇ ಒಪ್ಪಿಕೊಳ್ಳುವುದಿಲ್ಲ. ಹೌದಲ್ಲ? ನೀನು ಸರಿಯಾದದನ್ನೇ ಬಿಂಬಿಸಿದ್ರು ಕೂಡ ಸರಿಯಲ್ಲೂ ಕೂಡ ತಪ್ಪು ಹುಡುಕುವಷ್ಟು ಬುದ್ಧಿವಂತ. ಹೌದಲ್ಲ ಮಗಳು? ಹಾಂ, ಇದರಿಂದಾಗಿ ಯಾಕೆ ನಿಮ್ಮ ನೆಮ್ಮದಿ ಹಾಳು ಮಾಡಿಕೊಳ್ತೀವಿ? ನಿಮ್ಮಗಳ ನೆಮ್ಮದಿ ಹಾಳಾಯಿತು ಹೇಳಿದರೆ ನಿಮ್ಮ ಆರೋಗ್ಯದ ಮೇಲೆ ವ್ಯತ್ಯಾಸ ಬೀಳ್ತದೆ. ಅದು ಹೆಣ್ಣಾದಂತಹ ಹೆಣ್ಣು ಕುಲಕ್ಕೆ ತಾಳ್ಮೆ ಮತ್ತು ಸಹಿಷ್ಣುತೆ ಎಷ್ಟು ಮುಖ್ಯ ಹೇಳಿದರೆ ಅವಳಿಗೆ ಆಗುವಂತಹ ಋತು, ಸಂತಾನ ಎಲ್ಲವೂ ಕೂಡ ಅದರ ಮೇಲೆ ನಿಂತಿರ್ತದೆ. ನಾನು ಹೆಣ್ಣಾಗಿ ಹೇಳ್ತಾ ಇದ್ದೇನೆ. ಎಷ್ಟು ಜನಕ್ಕೂ ಪ್ರತಿಯೊಬ್ಬರಿಗೂ ಸಮಾಧಾನದಲ್ಲಿ ಹೇಳಬೇಕಂತ ಹೇಳಿದರೆ ನಾನು ನಿಂತಿರುವಂತಹದ್ದು, ನಾನು ಅವತರಿಸುವಂತಹದ್ದು ಯಾವ ರೂಪದಲ್ಲಿ, ಆದರೆ ನಾನು ನಿಮಗೆ ಹೇಳುವಂತಹದ್ದು ಯಾವ ರೂಪದಲ್ಲಿ ಅಲ್ವಾ? ಇದು ಹೆಣ್ಣಿಗೆ ಬೇಕಾದಂತಹ ಮೂಲಗುಣ. ತಾಳ್ಮೆ, ಸಹಿಷ್ಣುತೆ, ಮಾತೃರೂಪ. ಏನು ಹೇಳ್ತಾರೆ? ಮಾತೃರೂಪೇಣ ಸಂಸ್ಥಿತ ಅಂತ ಹೇಳ್ತಾರೆ. ಅಲ್ಲ, ಇಲ್ಲದಿದ್ರೆ ಏನಾಗ್ತದೆ? ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನ ಗುಣಾಶ್ರಯೇ ಗುಣಮಯೇ. ಯಾಕೆ ಬಂತು ನನ್ನ ಶ್ಲೋಕ ಹಾಗೆ? ನಾನು ಮನಸ್ಸು ಮಾಡಿದರೆ ಸೃಷ್ಟಿಯನ್ನು ಕೂಡ ವಿನಾಶ ಮಾಡಬಲ್ಲೆ, ಅದೇ ನನ್ನ ಚರಣಕ್ಕೆ ಎರಗಿದ್ರೆ ಅದೇ ಸೃಷ್ಟಿಯನ್ನು ನಾನು ಕಾಪಾಡಬಲ್ಲೆ ಎಂಬುವಂತಹ ವಾಕ್ಯ. ಹಾಗೆ ಹೆಣ್ಣಾದವನಿಗೆ ತಾಳ್ಮೆ ಮುಖ್ಯ, ಗಂಡಾದವನಿಗೆ ಏನು ಮುಖ್ಯ? ಇದೆರಡರ ಕೊರತೆ ಮಾತ್ರ ನಿಮ್ಮಲ್ಲಿ ಇರುವುದು. ಅದನ್ನು ನೀವು ಸರಿ ಮಾಡಿಕೊಂಡ್ರೆ ಅದು ಸರಿ ಹೋಗ್ತದೆ. ಇದಕ್ಕೆ ಬೇರೆ ಯಾವ ದೈವ ಮೂಲ ಬೇಕಾಗಿಲ್ಲ. ಇದಕ್ಕೆ ಜನ್ಮ ಮೂಲವೇ ಸಾಕು. ಆಯ್ತಾ? ಒಳ್ಳೆಯದಾಗ್ತದೆ. ಆಯ್ತಾ? ಯೋಚನೆ ಮಾಡಬೇಡ. ಮತ್ತೆ ಮದುವೆದು ತುಂಬ ಡಿಲೇ ಆಗ್ತಾ ಇದೆ. ತುಂಬ ಅಂದರೆ ತುಂಬಾ ಒಂದು 35 ವರ್ಷ ಆಗ್ತಾ ಇದೆ. ಯಾವುದು ಸೆಟ್ ಆಗ್ತಾ ಇಲ್ಲ. ಮತ್ತು ಅವನು ಕೈ ಹಾಕಿ ಕೆಲಸ ಹಣಕಾಸಿಂದು ತುಂಬ ಸಕ್ಸಸ್ ಯಾವುದೂ ಆಯ್ತಾ ಇಲ್ಲ. ಎಲ್ಲ ಪೆಂಡಿಂಗಲ್ಲಿದೆ. ಬರಬೇಕಾಗಿದ್ದ ಹಣ ಸುಮಾರು ಬರ್ತಾ ಇಲ್ಲ. ಮಗನಿಗೆ ಅದೊಂದು ಯಾವ ಗ್ರಾಮದಿಂದ ಬಂದಿದ್ದಿ? ನಾವು ಬೆಂಗಳೂರಿಂದ ಮೊದಲ ಬಾರಿ ಬಂದಿದ್ದ ಕ್ಷೇತ್ರಕ್ಕೆ? ಹೌದು ಸರ್, ಮೊದಲ ಬಾರಿ ಬಂದಿದ್ದು.
ಯೂಟ್ಯೂಬಲ್ಲಿ ನೋಡಿ ಎಲ್ಲ ಸುಮಾರು ಕಡೆ ಎಲ್ಲ ಕಡೆ ಹೋಗಿ ಎಲ್ಲ ಪೂಜೆಗಳು ಎಲ್ಲ ಪ್ರತಿಯೊಂದನ್ನು ಎಲ್ಲ ಮಾಡಿಸಿ ಯಾವುದು ಆಯ್ತು ಎಲ್ಲ ಕಡೆ ಸುತ್ತಿ ಬಂದಿದ್ದೀರಾ? ಯೂಟ್ಯೂಬ್ ನೋಡ್ದು ಇದು ಆಮೇಲೆ ನೋಡಿ ಇಲ್ಲಿಗೆ ಹೋಗಲೇಬೇಕು ಅಂತೇಳಿ ಅಡ್ರೆಸ್ ಎಲ್ಲ ಕೇಳ್ಕೊಂಡು ನೀನು ಹೇಳಿದಂತೆ ನೀನು ನಂಬಿಕೊಂಡು ಹೋಗುವಂತಹ ಮಠವನ್ನ ಯಾವುದು ನಂಬಿಕೊಂಡು ಹೋಗ್ತಾ ಇದ್ದಿ ಹಾ. ಅದು ನಿನಗೆ ಮನೆ ದೇವರು ಆಗುದಿಲ್ಲ ಆಗೋದಿಲ್ಲ ಆಗುದಿಲ್ಲ. ಹಾ. ಈಗ ಹಾ. ನೀನೇನ್ ಮಾಡ್ಬೇಕು ಎಂಬುದಂತಾದ್ರೆ ನನ್ನ ಸ್ವಾಮಿಯ ಕ್ಷೇತ್ರ ಯಾವುದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನ ಮನೆ ದೇವರಾಗಿ ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದೆ ಮಂಜುನಾಥನನ್ನ ನೀನು ನಡೆದುಕೊಂಡು ಹೋಗಿದ್ದು ಹೌದು ಅಂತ ಆದ್ರೆ ಈಗ ನಿನ್ನ ಗ್ರಹದಲ್ಲಿ ಮತ್ತೆ ಏನೇನು ಬದಲಾವಣೆ ಆಗ್ತದೆ ಎಂಬುದಾಗಿ ನೀನೀಗ ಮಾಡ್ತಾ ಇರುವುದು ಕೂಡ ನೀನು ಗೊಂದಲದಲ್ಲಿಯೇ. ಯಾಕೆಂತ ಹೇಳಿದ್ರೆ ಎಲ್ಲಾ ಸ್ವರೂಪವು ಒಂದೇ, ಅದು ಈಶ್ವರ ಸ್ವರೂಪ ಎಂದುಕೊಂಡು ಅದಕ್ಕೆ ಮಂಜುನಾಥ ಎಂಬುದಾಗಿ ಅಂತ ಹೇಳಿ ವಾರ ಮಾಡುವುದು ಬೇರೆ, ಮನೆ ದೇವರಾಗಿ ಸ್ವೀಕಾರ ಮಾಡುವುದು ಬೇರೆ, ಹೌದಲ್ಲ? ಹಾಗೆ ಆಗ್ತದೆ. ಒಳಗಾಗಿ ನನ್ನ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನವನ್ನು ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡು ಬಂದು ಶ್ರೀ ಸ್ವಾಮಿಯನ್ನ ಒಂದು ಪಟವನ್ನು ತೆಗೆದುಕೊಂಡು ಬಂದು ದೇವರ ಗೂಡಿನಲ್ಲಿ ಇಟ್ಟು ಸ್ವಾಮಿಯನ್ನು ಮನೆ ದೇವರನ್ನಾಗಿ ಸ್ವೀಕಾರ ಮಾಡಿಕೊಂಡು ಮುಂದೆ ನಡೆ. 48 ದಿವಸಗಳಾದ ನಂತರ ಮತ್ತೊಮ್ಮೆ ನನ್ನ ಕ್ಷೇತ್ರಕ್ಕೆ ನಿನ್ನ ಮಗನನ್ನು ಕರೆದುಕೊಂಡು ಬಾ ಇಲ್ಲಿಗೆ. ಆಯ್ತಾ? ಎಲ್ಲ ಶುಭವಾಗ್ತದೆ. ಏನು ಶುಭವಾಗ್ತದೆ? ಆಯ್ತಾ? ಆಲೋಚನೆ ಮಾಡುದು ಬೇಡ. ಪ್ರತಿನಿತ್ಯ ನನ್ನ ನಾಮದಲ್ಲಿ ದೀಪವನ್ನು ಹಚ್ಚು, ಪ್ರತಿನಿತ್ಯ ನನ್ನ ನಾಮಸ್ಮರಣೆ ಮಾಡಿಕೋ, ಸ್ವಾಮಿಯ ಜೊತೆಯಲ್ಲಿ ನನ್ನ ನಾಮಸ್ಮರಣೆ ಮಾಡಿಕೊಂಡು ಆರಾಧನೆಯನ್ನು ಮಾಡಿಕೊಂಡು ಹೋಗು. ಎಲ್ಲ ರೀತಿಯ ದಾರಿಯನ್ನು ನಾನು ತೋರಿಸ್ತೀನಿ. ಮೊಮ್ಮಗನಿಗೆ ಒಂದು ಕಿದ್ದಂಗೆ 8 ವರ್ಷದ ಹುಡುಗನಿಗೆ ಒಂದು ಕಿವಿ ಕೇಳ್ದಂಗೆ ಆಗ್ಬಿಟ್ಟೈತೆ. 8 ಸಂವತ್ಸರದ ಮಗುವಿಗೆ ಚೆನ್ನಾಗಿದ್ದಿದ್ದು ಈಗ ಕೇಳ್ದಂಗೆ ಆಗ್ಬಿಟ್ಟೈತೆ. ಕೇಳುದಿಲ್ಲ. ನಾನಾ ಥರ ಹಾಸ್ಪಿಟ್ಲಲ್ಲಿ ಏನೇನೋ ಹೇಳ್ತಾರೆ. ಈಗ ನೋಡಿದ್ರೆ ಮೂಗಲ್ಲಿ ಗಂಟಿದೆ, ಆಪ್ರೇಷನ್ ಮಾಡಬೇಕು ಅಂತಾರೆ. ಆಪ್ರೇಷನ್ ಇಲ್ಲದೆ ಮಾಡಿದ್ರೆ ಏನಾದ್ರು ತೊಂದರೆ ಆಯ್ತದೋ, ಇಲ್ಲ ಅದು ಗಂಟು ಏನಾರು ಆಪ್ರೇಷನ್ ಮಾಡಿ ಇದು ಮಾಡಿದ್ರೆ ಏನಾದ್ರೂ ಕಿವಿ ಕೇಳಿಸುತ್ತಾ, ಇಲ್ಲ ಏನಾದ್ರೂ ವೈದ್ಯರಲ್ಲದೆ ತಾಯಿ ನಿಮ್ಮ ಒಂದು ಕರುಣೆಯಿಂದಲೇ ಏನಾದರೂ ಒಳ್ಳೇದಾಯ್ತದೋ ಅನ್ನೋದೊಂದು ಹೇಳಬೇಕು. ಯಂತ್ರ ಕೊಟ್ಟಿದ್ದೇನಲ್ಲ, ಸಾಕು, ಯೋಚನೆ ಏನು ಬೇಡ. ಮುಂದಿನ ಬಾರಿ ಒಳ್ಳೇದು ಅದು ಈಗ ಮಾಡಿಕೊಟ್ರು ಪ್ರಯೋಜನ ಇಲ್ಲ ನಿಮಗೆ. ಆಯ್ತಾ? ಬೇಕಾದ್ರೆ ಕೊಂಡೋಗೋದನ್ನ. ಅದು ಅವರ ಅಪ್ಪನಿಗೂ ನಮ್ಮ ಅಳಿಯನಿಗೂ ಕೆಲಸ ಇಲ್ಲ, ಇದ್ದಿದ್ದ ಕೆಲಸನೂ ಕಿತ್ತೋಯ್ತು, ಸ್ವಲ್ಪ ತೊಂದರೆಯಲ್ಲೂ ಅವರೇ. ನಾನು ಪ್ರಸಾದವನ್ನು ಕೊಡ್ತೇನೆ. ಆ ಪ್ರಸಾದವನ್ನ ಸಾರಾಯಿ ಎಣ್ಣೆ ಬರ್ತದೆ ಗೊತ್ತುಂಟಾ? ಬೆಚ್ಚ ಮಾಡಿ, ಸ್ವಲ್ಪ, ಬಹಳ ಅಲ್ಲ, ಬೆಚ್ಚ ಮಾಡಿ ಅದಕ್ಕೆ ನನ್ನ ಪ್ರಸಾದವನ್ನು ಸೇರಿಸಿ. ನಮಸ್ತೆ, ನಾನು ಶ್ರೀಲಕ್ಷ್ಮಿ ಅಂತ. ನಾನು ಶ್ರೀ ಕ್ಷೇತ್ರ ದುರ್ಗಾ ಪರಮೇಶ್ವರಿ 3ನೇ ಸಲ ಇದು ದರ್ಶನಕ್ಕೆ ಅಂತ ಬರ್ತಾ ಇದ್ದೀನಿ. ನನಗೆ ನನ್ನ ಸಂಬಂಧಿಕರಿಂದ ಈ ಕ್ಷೇತ್ರದ ಬಗ್ಗೆ ಗೊತ್ತಾಯಿತು. ಆಲ್ಮೋಸ್ಟ್ 3 ವರ್ಷದಿಂದ 5 ವರ್ಷದ ಹಿಂದಿನಿಂದ ನನಗೆ ತುಂಬ ಹೊಟ್ಟೆ ನೋವು ಕಾಣಿಸ್ಕೊಳ್ತಿತ್ತು, ಬೇರೆ ಬೇರೆ ಥರ ಕಾಯಿಲೆಗಳು ಉದ್ಭವ ಆಗ್ತಾ ಇತ್ತು. ನಾನು ವೃತ್ತಿಯಲ್ಲಿ ವೈದ್ಯೆ, ಬಟ್ ಎಷ್ಟೇ ಮೆಡಿಸಿನ್ ತೊಗೊಂಡ್ರು, ಎಲ್ಲ ಥರ ಸ್ಕ್ಯಾನ್ ಮಾಡಿಸಿದ್ರು, ಏನೂ ಇಲ್ಲ ಅಂತಲೇ ಬರ್ತಾಯಿತ್ತು ಹೊರತು ಮೆಡಿಸಿನ್ಸು ವರ್ಕ್ ಆಗ್ತಾ ಇರಲಿಲ್ಲ ನನಗೆ. ಆ ಟೈಮಲ್ಲಿ ನಾನು ಅಮ್ಮನವ್ರ ದರ್ಶನಕ್ಕೆ ಬಂದೆ. ಅದೇ ಟೈಮಲ್ಲಿ ನನ್ನ ವೃತ್ತಿಲೂ ಸ್ವಲ್ಪ ಏರುಪೇರುಗಳು ಎಲ್ಲ ಕಾಣಿಸ್ಕೊಳ್ತಾ ಇತ್ತು. ಅದಕ್ಕೆ ಅಮ್ಮನ ದರ್ಶನಕ್ಕೆ ಅಂತ ಬಂದೆ. ಅಮ್ಮನ ದರ್ಶನ ಆದಮೇಲೆ ನನಗೆ ಏನೂ ಊಟ ಮಾಡೋಕ್ಕಾಗದಿದ್ದವಳು ಸ್ವಲ್ಪನೇ ಊಟ ಮಾಡ್ಕೊಳ್ತಾ ಬಂದೆ. ಈಗ ಹೊಟ್ಟೆ ನೋವು ಆಲ್ಮೋಸ್ಟ್ ಕಂಪ್ಲೀಟಾಗಿ ಗುಣ ಆಗಿದೆ ಅಂತ ಹೇಳ್ಬೋದು. ಮತ್ತು ನನ್ನ ವೈದ್ಯ ವೃತ್ತಿಲೂ ನಾನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಪೇಷಂಟ್ಸ್ ಇದ್ದಾರೆ ಇವಾಗ ನನಗೆ. ಹಾಗೆ ಒಂದೊಂದೇ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಕೊಳ್ತಾ ಬಂತು. ಇವತ್ತು ಕೂಡ ದರ್ಶನಕ್ಕೆ ನಾನು ಯಾವುದೋ ಒಂದು ವಿಚಾರವಾಗಿ ಅಮ್ಮನ ಹತ್ರ ಕೇಳ್ಕೊಳ್ಳೋಕ್ಕೆ ಅಂತ ಬಂದಿದ್ದೆ. ಅಮ್ಮ ಅಷ್ಟೇ ಅಲ್ಲ, ನಾಗಪ್ಪ ಆಗಿರ್ಬೋದು, ಸುಬ್ರಹ್ಮಣ್ಯ ದೇವರಾಗಿರ್ಬೋದು, ನನಗೆ ಒಳ್ಳೆ ರೀತಿಯಾದ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಎಷ್ಟೊಂದು ವಿಷಯಗಳಿಗೆ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಸೊ ಇದು ತುಂಬ ಒಳ್ಳೆ ಕ್ಷೇತ್ರ ಅಂತ ಹೇಳ್ಬೋದು. ನನಗೆ ಏನಂತಾರೆ, ಸಮಾಧಾನ ಕೊಟ್ಟಿದೆ. ನನ್ನ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳು ಆಗಿದೆ ಈ ಕ್ಷೇತ್ರಕ್ಕೆ ದರ್ಶನ ಆದಮೇಲೆ. ನನಗೆ ಈ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಎಷ್ಟೋ ಜನ ಭಕ್ತರು ಬಂದಿರೋದನ್ನ ನಾನು ನೋಡಿದ್ದೀನಿ. ನನ್ನ ಕಣ್ಣಾರೆ ಅವ್ರಿಗೆ ಎಲ್ಲ ತರಹ ಪರಿಹಾರ ಕೊಡ್ತಾರೆ. ಆಗಿಲ್ವಾ, ಅಥವಾ ಇದು ಆಗೋದೇ ಇಲ್ಲ ಅಂತಂದ್ರೆ ಅಮ್ಮ ಖಂಡಿತವಾಗ್ಲೂ ಹಿಂಗೆ ಆಗೋದಿಲ್ಲ, ಈ ಥರ ಸಮಯದಲ್ಲಿ ಇದು ಕೂಡ ಬರುತ್ತೆ ಅಂತಲೂ ಅಮ್ಮ ಹೇಳ್ತಾರೆ. ಸೊ ನಿಮಗೆ ಆ ಥರ ಯಾವ್ದಾರು ಸಮಸ್ಯೆ ಇತ್ತು ಅಂದರೆ, ಪರಿಹಾರ ಬೇಕು ಅಂತಂದರೆ, ಅಥವಾ ನಿಮ್ಮ ಸಂಬಂಧಿಕರಿಗೆ ಯಾರು ಈ ಥರ ತೊಂದರೆಗಳಿಗೆ ಇದೆ ಅಂತ ಅಂದರೆ, ಅವರು ಬಂದು ಕ್ಷೇತ್ರ ದರ್ಶನ ಪಡಿಬಹುದು. ಅವರು ತಮ್ಮೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಬಹುದು ಇಲ್ಲಿ.
ಎಲ್ಲದಕ್ಕೂ ಆಗುತ್ತೆ. ಪ್ರತಿಯೊಂದಕ್ಕೂ ನೀನೇನು ಪ್ರಾರ್ಥನೆ ಮಾಡ್ತೆ ಕೈಯಲ್ಲಿ ಹಿಡಿದು ಅದು ನೆರವೇರಿಸುತ್ತೆ. ಹೂವಿನ ಪ್ರಸಾದ ಆಯಿತು, ಭಾಳ ಖುಷಿ ಆಯ್ತು ನನಗೆ. ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ಭಾಳ ಒಂದು ಏನೋ ಒಂಥರ ನೆಮ್ಮದಿ. ನಾನು ಒಂದು ಬರ್ತೇನೆ ಅನ್ನೋ ಒಂದೇನೋ ಒಂದು ನಂಬಿಕೆ ಬಂತು. ಶುಭವಾಗಿ ಎಲ್ಲ ತಾಯಿ ಆಶೀರ್ವಾದ. ಹೋಗಿ ಬಾ. ದೂರದಿಂದ ಯಾವ ಗ್ರಾಮ? ಬಿಜಾಪುರದಿಂದ ಬಂದಿದ್ದೀಯಾ? ಏನು ಸಮಸ್ಯೆ? ನನ್ನ ಕ್ಷೇತ್ರಕ್ಕೆ ಮೊದಲು ಬಂದಿದ್ದೀಯ ಮಗ? ಇದೇ ಫಸ್ಟ್ ಮೊದಲ ಬಾರಿ ಬಂದಿದ್ಯಾ? ಹೇಗೆ ತಿಳಿತು ನನ್ನ ಕ್ಷೇತ್ರದ ಬಗ್ಗೆ? ಚಿತ್ರದುರ್ಗದ ಒಬ್ಬರು ಮೇಡಮ್ ಇದ್ದರು, ಅವರ ಸಿಸ್ಟರ್ಗೆ ಶಿವಮೊಗ್ಗ ಕೊಟ್ಟರು. ಅವರು ಹೇಳಿದ್ರೆ ನಮ್ಮಲ್ಲಿ ನಮ್ಮ ತೋಟದೊಳಗೆ ಕೆನಲ್ ಇದ್ದಾವೆ, ಆ ಕೆನಲ್ ಇಂಜಿನಿಯರ್ ಇದ್ದರು. ಕೆನಲ್ ಇಂಜಿನಿಯರ್ ಅವರು ಇಂಜಿನಿಯರ್ ಹೇಳಿದ್ದಾರೆ ನನಗೆ, ನಮ್ಮ ಮನೆ ಸಮಸ್ಯೆ ಭಾಳ ಆಗಿತ್ತು, ಇದು ಆಗ್ಯದ, ಹೋಗ ಅಲ್ಲಿ ಅನುಕೂಲ ಆಗ್ತದೆ. ಇನ್ನೊಬ್ಬ ಮೂಲಕವಾಗಿ ತಿಳಿದಿದೆ ನಿಮಗೆ ಅಂತ. ಆಯಿತು. ಏನು ಸಮಸ್ಯೆ ಮಗನೇ? ಮನೆಗೆ ಭಾಳ ಸಮಸ್ಯೆ ಅದ ರೀ. ದುಡ್ಡು ಭಾಳ 12 ಎಕರೆ ಜಮೀನ್ದಾಗ 8 ಎಕರೆ ಮಾಡಿ ಕೊಟ್ಟು ಬಿಟ್ಟಿದ್ಯಾ? ಅಷ್ಟು ಸಾಲ? ಒಬ್ಬನೇ ಮಗ ರೀ. ಮೊದಲೆಲ್ಲ ಭಾರಿ ಅನುಕೂಲ ಇರ್ತದೆ. ಈ ಒಂದೂವರೆ ವರ್ಷನಾಗ 20 ಲಕ್ಷ ರೂಪಾಯಿ ಬರೀ ದವಾಖಾನೆ ಇದೆ. ಒಬ್ಬರು ಕೂಡ ನಾವು ಸುಮ್ಮನೆ ಆರಾಮ ತರ್ತದೆ. ಲೇಡೀಸಿಗೆಲ್ಲ ಬಳೆ ಈ ಮೊನ್ನೆ ಸ್ವಲ್ಪ ಮೇಲೆ ಎಲೆಕ್ಷನ್ ಮಾಡಿ ಫಸ್ಟ್ ಟೈಮ್ ಪಾಲಿಟಿಕ್ಸ್ ಬಂದು ಎಲೆಕ್ಷನ್ ಮಾಡೋದಾದ್ರೆ ಕೆಲಸ ತೊಗೋಬೇಕಂದ್ರೆ ಇವತ್ತು ಆಗ್ಯದ ಕೆಲಸ ಅಂತಾರೆ, ಬೆಳಗಿನ ಕ್ಯಾನ್ಸಲ್ ಆಗಿಬಿಡುತ್ತೆ. ನನ್ನ ಕೆಲಸ ಉದ್ಯೋಗ ಇದು ಕಾಂಟ್ರಾಕ್ಟ್ ಕೆಲಸ ತೊಗೊಳಕ್ಕೆ ಗುತ್ತಿಗೆದಾರರ ಕೆಲಸ ಮಾಡ್ತಾರೆ. ಅವಾಗ ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಇವ್ರಿಗೆ ಸಿಗ್ಬೇಕಾಗಿರೋದು ತಪ್ಪೋಯ್ತಾ? ಮುಂದಕ್ಕೆ ಕೂಳಾಗತ್ತೆ. ಮಿನಿಸ್ಟ್ರ್ ನೋಡಿದ್ರೆ ಸುಮ್ಮನೆ ಬೇಕಾದಾಗಿರಲಿ ನನಗೆ ಹಾವು ಕಾಣುತ್ತೆ. ನಮ್ಮ ಮನೆಯೊಳಗೆ ಹಾವು ಇತ್ತು ಅಂದ್ರೆ ನನಗೆ ಎಂದೂ ಒಂದು ಮೊನ್ನೆ ಲಾಸ್ಟ್ ಟೈಮ್ ರೀ, ನಾನು ರಾತ್ರಿ 1 ವರ್ಷ ನನ್ನ ಇತಿಹಾಸದಾಗೆ ಹೇಳಲ್ಲ, ನಾನು ನೀರು ಕುಡಿಯೋಕೆ ಹೋಗೋದ್ರೊಳಗೆ ಹಾವು ಬಂದಿತ್ತು. ಅಷ್ಟು ಬಿದ್ದಿತ್ತು ನಾನು. ಅರ್ಥವಾಯ್ತಾ ನೀನು ಯಾಕೆ ಸೋಲು ಕಾಣ್ತಾ ಇದೆಯಾ ಅಂತ? ನನಗೆ ಭಾಳ ಅಂದ್ರೆ ಭಾಳ ಸಫರಾಗಿದೆ. ಕಾರಣ ಇಷ್ಟ. ಇದಕ್ಕೆ ನೀನು ಮಾಡಿಸಬೇಕಾದದ್ದು ಯಾವುದಾದರೂ ಶಿವಾಲಯದ ಬಳಿಯಲ್ಲಿ ಅಥವಾ ಯಾವುದಾದರೂ ಒಂದು ದೇಗುಲದ ಬಳಿಯಲ್ಲಿ ಪಂಚಜಡೆಯ ಅಥವಾ ಏಕಜಡೆ ಒಂದು ನಾಗನ ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡಿಸಬೇಕು. ನಾಗನ ಶಿಲೆಯನ್ನು ಶಿವಾಲಯದ ಬಳಿಯಲ್ಲೇ ಪ್ರತಿಷ್ಠೆ ಮಾಡಿಸಬೇಕು. ಯಾಕೆ? ಭೂಗತವಾದಂತಹದ್ದು ಈಶಾನ್ಯ ಭಾಗದ ಒಂದು ಭಾಗದಲ್ಲಿ ಅತಿ ಹೆಚ್ಚು ಜಲ ಇರುವಂತಹ ಒಂದು ಪ್ರದೇಶ ಇತ್ತು. ಹೀಗೆ ಈಶಾನ್ಯ ಭಾಗ ಈ ಭಾಗ ಉತ್ತರ ಈಶಾನ್ಯ ಭಾಗದ ಮಧ್ಯದಲ್ಲಿ ಸ್ವಲ್ಪ ಜಲವ್ಯಾಪ್ತಿಯಾಗಿರುವಂತಹ ಸ್ಥಳ 2 ದಿಣ್ಣೆಗಳನ್ನು ಹೊಂದಿಕೊಂಡಿದೆ. 2 ದಿನ ಇದೆ, ನೀರಿದೆಯಾ ಅಲ್ಲಿ ಜಾಸ್ತಿ? ಹೌದಲ್ಲ? ಹೌದಲ್ಲ? 2 ದಿಣ್ಣೆಗಳನ್ನು ಹೊಂದಿಕೊಂಡಿದ್ದದು. ಹೌದಲ್ಲ? ಮೊದಲ ಇದು ಇದ್ದು ಅಂತ ಹೇಳಿ ಮುಚ್ಚಾರಿ ಬಾಯಿ ಮಾಡ್ತಾರೆ. ಸರಿಯಲ್ಲ? ನಾವು ಹುಟ್ಟೋಕ್ಕಿಂತ ಮುಂಚೆನೇ ಬಾಯಿ ಮಾಡಿದ್ವಿ. ಹೌದಲ್ಲ? ಆ ಭಾಗದಲ್ಲಿ ಆ 2 ದೈವಿ ಶಿಲೆಗಳು ಭೂಗತ ಆಗಿದೆ, ಭೂಮಿಯಲ್ಲಿ ಹೋಗಿದೆ. ಅದರ ಪ್ರಾಯಶ್ಚಿತ್ತವಾಗಿ ಈಗ ನೀನು ಒಂದು ನಾಗನ ಶಿಲೆಯನ್ನು ಶಿವಾಲಯದ ಬಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಸಬೇಕು. ನನಗಿರಪ್ಪರ ಒಂದು 3-4 ತಿಂಗಳು ಒಂದು ಕರಿ ಸರಪ್ರಿ ಒಂದು ಸಲ ಕರೀದು ಕಾಣಿದ್ರಿ, ಒಂದು ಸಲ ಕೆಂಪು ಅಂತ ಕಾಣುತ್ತೆ. 2 ಕಂಟಿನ್ಯೂ ಒಂದು 3 ತಿಂಗಳು ಕಾಣ್ತಿದ್ರು. ಒಬ್ಬರು ಸ್ವಾಮಿಗಳ ಹತ್ರ ಹೋದಾಗ ಏನೋ ಅಕ್ಕಿ ಕಾಳು ಕೊಡ್ತೀನಿ ಅಂತಂದರೆ ಅವಾಗಿಂದ ಒಂದು ಸ್ವಲ್ಪ ಕಾಣೋದು ಕಡಿಮೆ ಆಗಿತ್ತು. ಅದನ್ನು ನೀನು ಬೇರೆ ಮಾರ್ಗದ ಮುಖಾಂತರವಾಗಿ ಅದನ್ನು ಏನು ಮಾಡಬಾರ್ದು, ಅದಕ್ಕೆ ತಡೆ ಮಾಡಬಾರ್ದು. ನಾಗನಿಗೆ ನೀನು ತಡೆ ಮಾಡಿದಷ್ಟು ನೀನಿನ್ನೂ ಕೆಳಗೆ ಹೋಗ್ತೀಯ. ನಾಗ ನನಗೆ ಏನು ತೊಂದರೆ ಮಾಡಿದ್ರು, ನಿನ್ನೆಲ್ಲ ಯಾವುದೇ ದೋಷಗಳಿದ್ದರೂ ಪರಿಹಾರ ಮಾಡಿಕೊಡ್ತೇನೆ ನಾನು, ನನ್ನನ್ನು ಆಶೀರ್ವಾದ ಮಾಡು ಹೇಳಿ ಅವನನ್ನು ಆರಾಧನೆ ಮಾಡಬೇಕು. ಹೀಗೆ ಆರಾಧನೆ ಮಾಡಿದ್ದಂತಾದರೆ ನಿನಗೆ ಅದರಲ್ಲಿ ಯಶಸ್ಸು ಕಾಣ್ತೀವಿ. ಅವನು ಕಾಣ್ತಾ ಇದ್ದಾನೆ ಎಂಬುದಾಗಿ ನಾಗನು ಯಾರಿಗಾದರೂ ದರ್ಶನ ಕೊಡ್ತಾ ಇದ್ದಾನೆ ಅಂತ ಆದರೆ ಅದಕ್ಕೆ ಅರ್ಥಗಳಿರ್ತದೆ, ಕಾರಣಗಳಿರ್ತದೆ. ಕಾರಣಗಳಿಲ್ಲದೆ ನಾಗ ಕಾಣಿಸಿಕೊಳ್ಳುವುದಿಲ್ಲ.
ಕೆಲವರು ಹೇಳ್ತಾರೆ ಏನು ಬಿಸಿಲಿನ ರಭಸ ಹೆಚ್ಚಾಗಿ ನಾಗ ಹೊರಗೆ ಬಂದಿದ್ದಾನೆ ಅಂತ ಹೇಳಿ. ಬಿಸಿಲಿನ ರಭಸ ಹೆಚ್ಚಾಗಿ ನಾಗ ಹೊರಗೆ ಬಂದರೆ ಹೋಗೋರೆಲ್ಲರಿಗೂ ಕಾಣಬೇಕಲ್ಲ, ಅವ್ನು ಕಾಣ್ತಾನ? ಹೇಳು, ಕಾಣುವುದಿಲ್ಲ. ಒಂದಿನ ಪೂರ ಮನೆಯಾಗೆ ಅದ್ರಿ, ಎಷ್ಟು ತಪ್ಪಿತ್ರಿ ಕಪ್ಪಂದ ಕೈನಂಗ್ರಿ ಆಯ್ತಾ? ಒಂದಿನ ಮನೆಯಾಗೆ ಆದ್ರೆ ನಮ್ಗೆ ಗೊತ್ತಾಗಿಲ್ಲ. ನಿನ್ನ ಕುಟುಂಬದಲ್ಲಿಯೇ ವಾಸ ಮಾಡ್ತಾ ಇದ್ದವನು, ನಾನು ನಿನ್ನಲ್ಲಿಯೇ ನೆಲೆಯಾಗಿ ನಿಂತಂತಹನು, ನನಗೊಂದು ನೆಲೆ ಕೊಡು ಎಂಬುದಾಗಿ ಅವನ ಮಾತು, ಅವನ ನುಡಿ, ಅದನ್ನು ನೀವು ಅರ್ಥ ಮಾಡಿಕೊಳ್ಳಿಲ್ಲ, ನಿಮಗೆ ತಿಳಿದಿಲ್ಲ. ಈಗ ನಾನು ಹೇಳಿದ ಕಾರ್ಯವೊಂದನ್ನು ಮಾಡಿಸು, ನಿನಗೆಲ್ಲವೂ ಶುಭವಾಗ್ತದೆ. ಅಲ್ಲಿಯವರೆಗೆ ಮಗಳಿಗೆ ಆರೋಗ್ಯ ಸರಿ ಇಲ್ಲ. ನಮ್ಮ ಮಗನ ಬಂದು ವಿಚಾರಿಸಿದ್ರು, ಬಂದ ಬನ್ನಿ ಅಂತ ಹೇಳಿದ್ರು. ಮತ್ತು ಮಗಳಲ್ಲಿ ಮಗ ಹೇಳೋದು ಯಾವುದೋ ಗಾಳಿ ಇದಾಗಿದೆ ಅಥವಾ ಅದಕ್ಕೆ ಹಂಗೆ ಆಗ್ತಾ ಇದೆ. ಮಗು ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿದ್ರು. ಅವ್ರಿಗಿದ್ದದಾಯ್ತಾ? ನೋಡ್ಕೊಂಡು ಹೋಗ್ಲಿಕ್ಕೆ ಬಂದ್ಯಾ? ಖುಷಿ ನೋಡೋದಕ್ಕೆ. ಶಸ್ತ್ರಚಿಕಿತ್ಸೆ ಮಾಡಿ ಆಗಿದೆ. ಆದ್ರೂ ಕೂಡ ಅವಳಿಗೆ ಬೇನೆ ಕಡಿಮೆ ಆಗಲಿಲ್ಲ, ಅವಳಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗಲಿಲ್ಲ. ಎಷ್ಟು ಸಮಯದಿಂದ ಆಗಲಿಲ್ಲ? ಈಗ ಆಪರೇಷನ್ ಇದು ಶಸ್ತ್ರಚಿಕಿತ್ಸೆ ಆಗಿ ಸುಮಾರು 3 ತಿಂಗಳಾಯಿತು. ಆದರೂ ಅವಳಿಗೆ ಆರೋಗ್ಯ ಸಮಸ್ಯೆ ಪ್ರಾರಂಭವಾಗಿ ಎಷ್ಟು ಸಮಯ ಆಯಿತು? 3 ವರ್ಷ, 3 ಸಂವತ್ಸರಗಳಾಯಿತು. ಮೊದಲು ಬಂದಿಯ ಕ್ಷೇತ್ರಕ್ಕೆ? ಇದು ಮೊದಲ ಬಾರಿ ಬಂದದ್ದ? ನಿನ್ನ ತಾಯಿಯ ನಾಮ ಏನು? ರತ್ನ. ಭಾಳ ಹುಷಾರಿದ್ರೆ ಆಕೆಗೆ, ಭಾಳ ಹುಷಾರಿದ್ರು. ಮನೆ ಕೂಕ್ ಮಾಡಿ ಕೊಟ್ಟಿದ್ದಲ್ಲಿ ಪ್ರಸಾದ ಕೊಂಡೋಗಿದ್ಯಾ? ತಗೊಂಡ ಮೇಲೆ ಏನಾದರೂ ಬದಲಾವಣೆ ಇದೆಯಾ ಅವಳಿಗೆ? ಸ್ವಲ್ಪ ಸುಧಾರಣೆ ಕಂಡಿದ್ದಾಳ? ಕಾಣ್ತೈತಿ, ಸುಧಾರಣೆ ಕಾಣ್ತೈತಿ. ಅಮ್ಮ ಮತ್ತೆ ಹೊರಗಡೆ ಪ್ರಸಾದ ಕೊಟ್ಲ. ನಿನ್ನ ತಾಯಿಯ ದೇಹದಲ್ಲಿ ಒಂದು ಪ್ರೇತಾತ್ಮ ಉಂಟು, ಅರ್ಥ ಆಯ್ತಾ? ಹಾಗಾಗಿ ಆ ಸಮಸ್ಯೆಗೆ ಒಳಗಾಗಿದ್ದಾಳೆ. ಅದನ್ನು ನಾನು ಬಗೆಹರಿಸಿಕೊಡ್ತೇನೆ, ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ. ಆದ ನಂತರ ಅವಳು ಎಲ್ಲ ರೀತಿಯಲ್ಲಿ ಆರೋಗ್ಯವಂತಳಾಗ್ತಾಳೆ. ತದನಂತರ ಅವಳನ್ನು ನನ್ನ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದರೆ ಸಾಕಾಯ್ತಾ?
ನೋಡಿ ಇದು ಹಾಲು ಕುಡಿತಾ ಇಲ್ಲ. ಅದೇ ಹಾಲು ಕುಡಿತಾ ಇಲ್ಲ. ಇನ್ನು 1.5 ಮಾಸದವರೆಗೆ ಅವಳು ಕುಡಿಯುವುದಿಲ್ಲ. 1.5 ಮಾಸದ ನಂತರ ಮತ್ತೆ ಪ್ರಾರಂಭ ಮಾಡ್ತಾಳೆ. ಅಲ್ಲಿಯವರೆಗೆ ಮೇಲಿನ ಹಾಲನ್ನ ಕುಡಿತಾಳೆ ಅಲ್ಲ. ಗೊತ್ತಾಯ್ತಾ ನಾನು ಯಾರಂತ? ಗೊತ್ತಾಯ್ತಲ್ಲ. ಕರ್ಕೊಂಡು ಮುಂದಿನವರಿಗೆ ಬರ್ಲಿಕ್ಕೆ ಹೇಳ. ನೆಕ್ಸ್ಟ್ ಅವ್ರು ಬನ್ನಿ. ಈಗ ನಾನು ಪ್ರಸಾದ ಕೊಡ್ತೀನಿ, ತಗೊಂಡೋಗು, ಏನೂ ಆಗಲ್ಲ. ಮುಂದಿನ ಬಾರಿ ಬಂದು ಮತ್ತೆ ಇನ್ನೊಂದು ಪ್ರಸಾದ ತಗೊಂಡು ಹೋಗ್ಬೇಕು. ಮುಂದಿನ ಬಾರಿ ಬರ್ತಾ ಫಲ ಎಲ್ಲ ತಗೊಂಡು ಬರಬೇಕು ನೀನು ಗೃಹಕ್ಕೆ. ನಮಸ್ತೆ, ನನ್ನ ಹೆಸರು ರೇಣುಕಾರಾಧ್ಯ ಅಂತ. ನಾನು ಶಿವಮೊಗ್ಗ ನಗರದಿಂದ ಬಂದಿದ್ದೇನೆ. ನನಗೆ ತಾಯಿ ಕ್ಷೇತ್ರವನ್ನು ಪರಿಚಯ ಮಾಡಿಕೊಟ್ಟರು ರಮೇಶ್ ಅಂತೇಳಿ. ಅವರು ನಮ್ಮ ಪೋಷಕರು, ನಮ್ಮ ಸಂಸ್ಥೆಯ ಪೋಷಕರು. ಅವರ ಮಗ ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದ. ಬಹಳ ಕಷ್ಟದ ಸ್ಥಿತಿಯಲ್ಲಿದ್ದಾಗ ಸಂಸ್ಥೆಯ ವಿಚಾರಗಳನ್ನ ಅವ್ರ ಮುಂದೆ ಹೇಳ್ಕೊಂಡಾಗ ಅವರು ಅಲ್ಲಿಗೆ ಹೋಗಿ ಬನ್ನಿ, ನಿಮ್ಮ ಕಷ್ಟಗಳು ಒಂದಿಷ್ಟು ಪರಿಹಾರ ಸಿಗ್ಬೋದು ಅಂತ. ನನಗೇನೋ ನೆನಪಿದೆ, ಬಹುಶಃ ಅವತ್ತು ಬಹಳ ಸೋತು ತಾಯಿಯ ಕ್ಷೇತ್ರಕ್ಕೆ ಬಂದಿದ್ವಿ. ಕೂತ್ಕೊಂಡು ಕೆಲವು ವಿಚಾರಗಳನ್ನ ನಮ್ಮ ಅಶ್ವಿನಿ ಕುಮಾರ್ ಭಟ್ರ ಹತ್ರ ಹೇಳ್ಕೊಂಡಾಗ ಒಂದು ರಿಲ್ಯಾಕ್ಸೇಷನ್ ಅಂದರೆ ಇಲ್ಲಿಂದ ಹೋದ ಮೇಲೆ ನಾವು ಒಂದು 10 ದಿವಸಗಳ ಕಾಲ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಂಗಾಯ್ತು. ಅಲ್ಲಿಂದ ಸಂಸ್ಥೆಯಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳು ಪಾಸಿಟಿವಿಟಿಗೆ ತಿರ್ಕೊಂಡು ಅಲ್ಲಿ ತನಕ ನಮಗಿದ್ದಂಥ ಒತ್ತಡ ಎಲ್ಲ ನಿಧಾನ ಕಡಿಮೆ ಆಗಕ್ಕೆ ಶುರುವಾಯಿತು. ನಮಗೆ ನಂಬಿಕೆ ಬರೋಕ್ಕೆ ಶುರುವಾಯಿತು, ಇಲ್ಲ ಏನಾದ್ರು ಒಂದು ಆಗತ್ತೆ ಇದು ಅಂತ, ಒಂದು ಸಂಸ್ಥೆ ಬೆಳೆಯುತ್ತೆ, ನಾನು ನಡೆಸ್ತಾ ಇರುವಂಥ ಕಾಲೇಜ್ ಬೆಳೆಯುತ್ತೆ ಅಂತ ಅನ್ನೋ ಸ್ಥಿತಿಗೆ ನಾವು ಬಂದು ತಲುಪಿದ್ವಿ. ಅನಂತರದಲ್ಲಿ ಮತ್ತೆ ಅವ್ರನ್ನ ಸಂಪರ್ಕ ಮಾಡಿದ್ವಿ. ಇಲ್ಲ, ನಾವು ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗಿದೆ, ಇದಕ್ಕೇನಾದ್ರು ಒಂದು ಮಾಡಿಕೊಡ್ಲೇಬೇಕು ನೀವು, ಯಾಕೆಂದ್ರೆ ಸತತ 6 ವರ್ಷಗಳಿಂದ ನೋವನ್ನು ಅನುಭವಿಸಿರೋ ನಮಗೆ ಒಂದು ಆಶಾಕಿರಣ ಕಂಡಿದೆ, ಏನಾದ್ರು ಮಾಡಿಕೊಡಿ. ಇಲ್ಲ, ದುರ್ಗಾ ಪರಮೇಶ್ವರಿನ ನಿಮ್ಮ ಕಾಲೇಜಿನ ಸನ್ನಿಧಾನಕ್ಕೆ ಕರೆಸ್ರಿ, ಅಲ್ಲಿ ಒಂದಿಷ್ಟೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಅನಂತರದಲ್ಲಿ ಒಂದು ಪೂಜೆಯನ್ನು ಏರ್ಪಡಿಸಿದ್ವಿ. ಅಲ್ಲಿಗೆ ದುರ್ಗಾ ಪರಮೇಶ್ವರಿ ತಾಯಿಯೇ ಆಗಮಿಸಿ ಭಾಳಷ್ಟು ಪಾಸಿಟಿವಿಟಿಯನ್ನು ನಮ್ಮ ಕಾಲೇಜಲ್ಲಿ ತುಂಬಿದ್ರು. ಸೊ ಅಲ್ಲಿಂದ ಈಚೆಗೆ ನಾವು ಸೋತದ್ದಿಲ್ಲ. ಅಂದರೆ ಒಂದು ಪಾಸಿಟಿವಿಟಿ, ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ. ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಒಂದು ನಂಬಿಕೆ, ಒಂದು ಶ್ರದ್ಧೆ, ಇವೆರಡೂ ಇದ್ದರೆ ತಾಯಿ ನಿಮಗೆ ಯಶಸ್ಸನ್ನು ಕೊಡ್ತಾಳೆ. ನಾವು ಇವತ್ತಿನವರೆಗೂ ಆ ನಂಬಿಕೆಯನ್ನು ಬಿಟ್ಟಿಲ್ಲ. ಅವತ್ತೇ ತಾಯಿ ಹೇಳಿದ್ದು, ನಾನು ನಿನ್ನ ನೋಡ್ಕೊತೀನಿ, ಹೆದರಬೇಡ ಆ ವಿಚಾರದಲ್ಲಿ ಅಂತ. ಇಲ್ಲಿ ತನಕ ನನಗೆ ಯಾವುದೇ ತೊಂದರೆ ಆಗಿಲ್ಲ. ತಾಯಿ ಮಾತು ಕೊಟ್ಟಿದ್ದನ್ನೇ ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಬರ್ಬೇಕಂತಂದರೆ ಒಂದು ಸಂತೋಷ, ಖುಷಿ. ಇದು ಅಂಧಶ್ರದ್ಧೆ ಅಲ್ಲ, ಶ್ರದ್ಧೆ, ನಂಬಿಕೆ ಅಂತ ಅನ್ನೋದು ಅವರವರ ವಿಚಾರಕ್ಕೆ ಬಿಟ್ಟಿತ್ತು. ನಮಗೂ ಕೂಡ ಆ ವಿಚಾರದಲ್ಲಿ, ಬೇರೆಲ್ಲ ವಿಚಾರದಲ್ಲಿ ಏನೇನೋ ಅನಿಸಿಕೆಗಳಿದ್ರು ಕೂಡ ತಾಯಿ ವಿಚಾರದಲ್ಲಿ ಮಾತ್ರ ನಾವು ನಮ್ಮ ಭಕ್ತಿ ತಾಯಿ ಕಡೆಗೆ ನಾವು ಬಲವಾಗಿ ನಂಬಿದ್ದೇವೆ. ತಾಯಿ ಒಳ್ಳೇದು ಮಾಡ್ತಾರೆ ಅಂತ. ಇಲ್ಲಿ ನಂಬಿಕೆಯನ್ನು ನೀವು ಸಾಬೀತು ಮಾಡಬೇಕಾಗಿಲ್ಲ, ಬಟ್ ನಿಮ್ಮ ಮನಸ್ಸಲ್ಲಿ ನಂಬಿಕೆ ಇಟ್ಕೊಂಡು ಈ ತಾಯಿ ಕ್ಷೇತ್ರಕ್ಕೆ ಬಂದರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಅದಕ್ಕೆ ನಾನೇ ಉದಾಹರಣೆ. ಇವತ್ತಿಲ್ಲಿಷ್ಟು ನಿಂತು ನಿಮ್ಮ ಮುಂದೆ ಮಾತಾಡ್ತೀನಿ ನಾನು ಅಂತಂದರೆ ತಾಯಿ ನನಗೆ ಒಳ್ಳೇದು ಮಾಡಿದ್ದಕ್ಕೆ ನಾನು ನಿಂತು ಮಾತಾಡ್ತಾ ಇದ್ದೀನಿ. ತಾಯಿ ಹೇಳಿದ ಎಲ್ಲ ಕೆಲಸವನ್ನು ಚಾಚು ತಪ್ಪದೆ ಮಾಡಿದ್ದೀನಿ. ಅಂದರೆ ಶ್ರೀ ಕ್ಷೇತ್ರಕ್ಕೆ ಬಂದವರು 2 ನಂಬಿಕೆಯಲ್ಲಿ ಬರಬಾರ್ದು, ಒಂದೇ ನಂಬಿಕೆಯಲ್ಲಿ ಬರಬೇಕು. ನಿಮಗೆ ಇಲ್ಲಿ ಕಷ್ಟ ಇದೆಯೋ ಸುಖ ಇದೆಯೋ ಎರಡನೇ ಪ್ರಶ್ನೆ. ಸುಖ ಇದ್ರೂ ಸರಿ, ಕಷ್ಟ ಇದ್ರೂ ಸರಿ, ಒಂದಿಷ್ಟು ಸಮಾಧಾನ, ಸಂತೋಷ ಸಿಗ್ಬೇಕಂದ್ರೆ ನೀವು ತಾಯಿ ಕ್ಷೇತ್ರಕ್ಕೆ ಬಂದು ಹೋಗ್ಬೇಕು. ಇಲ್ಲಿ ಕಷ್ಟ ಇರೋರು ಮಾತ್ರ ಬರ್ತಾರೆ, ಅವ್ರು ಮಾತ್ರ ಕೇಳ್ಕೊಳ್ತಾರೆ, ಆ ಥರದ್ದು ಯಾವುದು ವ್ಯವಸ್ಥೆ ಇಲ್ಲ ಇಲ್ಲಿ. ನಿಮಗೆ ಸಂತೋಷ ಇದೆಯಾ, ಒಂದ್ಸತಿ ತಾಯಿ ಹತ್ರಕ್ಕೆ ಬಂದು ಹೋಗಿ. ಯಾಕೆಂದ್ರೆ ನಿಮ್ಮ ಸಂತೋಷದಿಂದ ಮತ್ತೊಬ್ಬರಿಗೆ ಸಮಾಧಾನ ಕೊಡುವ ಮಾರ್ಗವನ್ನು ಕೂಡ ತಾಯಿ ಹೇಳ್ಕೊಡ್ತಾಳೆ ಇಲ್ಲಿ. ಸೊ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ,
ದೇವರು ರಾಕ್ಷಸರು ಕೂಡ ನಮ್ಗೆ ಒಳ್ಳೆ ಕೆಲಸ ಮಾಡಕ್ಕೆ ಹೇಳ್ಕೊಡ್ತಾನಂತೆ. ಆ ವಿಚಾರನ ನಂಬಿಟ್ಟಿದ್ದೀನಿ ನಾನು. ಸೊ ತಾಯಿ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸ್ತೇನೆ. ನಮಗೆ ಈ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ಅನುಕೂಲ ಆಗಿದೆ ಅಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಯಾರು ನನ್ನ ಅಭಿಪ್ರಾಯನ ಹೇರಲ್ಲ, ಎಲ್ಲರಿಗೂ ಅದು ಅನುಭವ ಆಗಿದೆ. ನಾನು ಬಹಳ ಜನ ಮಾತಾಡ್ಸಿದ್ದೀನಿ ಇಲ್ಲಿ. ಅವ್ರವ್ರು ಎಷ್ಟು ಖುಷಿ ಇದೆ ಅಂತಂದ್ರೆ ಅವ್ರು ಬಂದು ನಮಸ್ಕಾರ ಮಾಡಿ ಪ್ರಸಾದ ತಿಂದು ಹೋಗ್ತಾರೆ. ಅಂದರೆ ಅವ್ರು ಕೇಳ್ಕೊಳ್ಳೋಕ್ಕೋಸ್ಕರ ಅಂತಲೇ ಬರೋದಿಲ್ಲ, ಅವ್ರು ಬಂದು ಖುಷಿಯಾಗಿ ಪ್ರಸಾದ ತಿಂದು ತಾಯಿಗೆ ನಮಸ್ಕಾರ ಮಾಡಿ ಒಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಅದು ಇಲ್ಲಿನ ಭಕ್ತರ ಬಹಳ ವಿಶೇಷವಾದ ಗುಣ. ಬಹುಶಃ ಭಾಳ ದೇವಸ್ಥಾನಗಳು ನೋಡಿರ್ಬೋದು, ದೊಡ್ಡ ದೊಡ್ಡ ಗುಡಿಗಳು ನೋಡಿರ್ಬೋದು, ಆದರೆ ಇಲ್ಲಿರುವ ಶಕ್ತಿನೇ ಬೇರೆ. ಎಲ್ಲ ಸ್ಥಳಗಳಿಗೂ ಒಂದು ಶಕ್ತಿ ಇರುತ್ತೆ, ಇಲ್ಲಿಗೊಂದು ದೊಡ್ಡ ಶಕ್ತಿ ಇದೆ. ಕಷ್ಟ ಅಂತ ಬರಬೇಡಿ, ತಾಯಿನ ಒಂದ್ಸತಿ ನೋಡ್ಬೇಕಂತ ಬನ್ನಿ. ಬಹುಶಃ ನಿಮ್ಮೆಲ್ಲ ವಿಚಾರಗಳು ಕೂಡ ಇಲ್ಲಿ ಬಗೆಯಿರಬಹುದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲಿ ಹೋಗಲ್ಲ ಅಲ್ಲಿ ಹೋಗಲ್ಲ, ಸದ್ಯಕ್ಕೆ ಬೆಳಗ್ಗೆ ಹೋಗಿ ಸಂಜೆ ಬರ್ತಿರಲಿಲ್ಲ, ಲೋಕಲ್ ಕೆಲಸ ಇರುತ್ತೆ. ಮುಂಚೆ ಕೇಳೋಣ ಹಣಕಾಸಿನ ತುಂಬ ಸಮಸ್ಯೆ, ಸಾಲ ಯಾಕೆ ಮಾಡ್ತಾ ಇದೆಯಾ? ಕೆಲ್ಸಕ್ಕೆ ಹೋಗೋಕ್ಕೂ ಮನಸ್ಸು ಬರ್ತಾ ಇಲ್ಲ, ಆ ಥರ ಆಗ್ತದೆ. ಅಲ್ಲ ಇಲ್ಲೊಂದು 3 ತಿಂಗಳ ಬರೋಕ್ಕೆ ಎಲ್ಲಿ ಬೇಕಾದರೂ ಹೋಗ್ಬೋದು ಮಗ, ಇದು ನಿನ್ನ ಖುಷಿ. ಇದಕ್ಕೆ ಅಲ್ಲಿ ಮುಂಚೆ ಹೋಗ್ತಿರೋ ಕಡೆ ಯಾಕೆ ಮನಸ್ಸು ಬರೋದಲ್ಲ? ಬೇಡ, ಅಲ್ಲಿ ಕೆಲಸ ಹೋಗು, ಹಿಂಗೆ ಬೇಡ, ಹಿಂಗೆಲ್ಲಾದ್ರೆ ನೀನು ಕೆಲಸ ಮಾಡಿ ಕೊಟ್ಟರೆ ಆಯ್ತಲ್ಲ. ಇದು ಇಟ್ಕೊಂಡಿರಿ ಯಾವಾಗಲೂ ಜೊತೆ. ಬೇರೆ ನಿಂಗೆ ಯಂತ್ರ ಕೊಟ್ಟಿದ್ದು ನಾವು ಇದೆ ಉಂಟಾ? ಮನೆ ಕೊಟ್ಟಿದ್ದೀನಾ? ಆರೋಗ್ಯ ಸರಿ ಇಲ್ಲ, ಮನೆಯೊಳಗೆ ಏನೋ ನಂಬಿಲ್ಲ, ಆ ಥರ ಪ್ರಾಬ್ಲಮ್ಮು. ಏನು ಅಂತ ಒಂದು ಗೊತ್ತಿಲ್ಲ. ಇದು ಮಗನ ಇದು ಅಳಿಯ. ಇದೆಯಲ್ಲ ಮನೆ, ಮನೆ ಮಧ್ಯ ಭಾಗದಲ್ಲಿ ವಾಮಾಚಾರ ಮಾಡಿಟ್ಟಿದ್ದಾರೆ. ಆಯ್ತಾ? ಏನು ಮಗನೇ, ನಿಮ್ಗೆ ಜಮೀನುಂಟಾ? ಹೌದು, ಜಮೀನಿದೆ. ಏನೋ ಬೆಳೆನೂ ಸರಿಯಾಗಿ ಆಗಲ್ಲ, ಏನಿಲ್ಲ ಕಣವ. ಜಮೀನಲ್ಲಿ ದಕ್ಷಿಣ ಭಾಗದಲ್ಲಿ ಜಲ ಬರುವಂತಹ ಒಂದು ಸ್ಥಳ ಇದೆ. ಜಲ ಹೀಗೆ ಹೋಗ್ತದಲ್ಲ ದಕ್ಷಿಣ ಭಾಗಕ್ಕೆ, ಆ ಭಾಗದಲ್ಲಿ ಮಾಡಿಟ್ಟಿದ್ದಾರೆ. ನಾವು ಯಾರು ಮಾಡೋರೆ, ಅದು ಅವ್ರಿಗೆ ಆಗಬೇಕು ಕಣವ. ನಾವೊಬ್ರಿಗೆ ಅನ್ನಾಯ ಮಾಡಿಲ್ಲ ಕಣವ. ನಮಗೆ ಮಾಡಿದ ಬಂದರಿಗೆ ನೀನೇ ನೋಡ್ಕೋಬೇಕು, ಅವ್ರಿಗೆ ಹೆಚ್ಚಿಗೆ ಕೊಡ್ಬೇಕು. ನೀನು ಹಿಂದೆ ಗಳಿಸ್ಬೇಕಾ? ಅವರೇ ಅನುಭವಿಸ್ಬೇಕು ಕಣವ. ನಾವು ಯಾರಿಗೂ ತೊಂದರೆ ಇಲ್ಲ, ಅನುಭವಿಸ್ಲಿಯಾ? ನಾವು ಅನುಭವಿಸ್ತಿದ್ದೀವಲ್ಲವ, ನಾವು ಕೆಟ್ಟದ್ದು ಮಾಡಿದ್ದೀವಲ್ಲವ. ನಾನು ಬರೀ ಇದ್ದರೆ ನೋವೆಲ್ಲೇ ಬಂದಿದ್ದೀನಿ ಕಣವ. ಯಾವಾಗಲೂ ನಮ್ಮದೇನೇ ಇಲ್ಲ, ಬರೀ ಇಂಥದೇ ಆಗಿದೆ ನಮಗೆ. ಮಾಡಬೇಡ. ಇವ್ರದ್ದು ಸರಿಯಾಗಿ ಒಂದು ಸರಿ ಕೆಲಸಕ್ಕೆ ಹೋಗೋದೇ ಹೋಗೋದಿಲ್ಲ ಕಣವ. ಯಾರು? ಇವರೇ ನಮ್ಮ ಮರಿಯ. ಒಂದು ದಿವಸ ಹೋದರೆ ಒಂದು ದಿವಸ ಆರಾಮಿಲ್ಲ. ಹಾಂ, ಅವನ ತಾನಾಗಿ ಹೋಗಲ್ಲ ಅಂತಲ್ಲ, ಅವನಿಗೆ ಕೂಡುದಿಲ್ಲ. ಆರಾಮಿಲ್ಲ ಅಂದ್ಕೊಂಡು ಅಡುಗೆ ಮಾಡ್ತಾರೆ. ಅದಕ್ಕೆ ಎಲ್ಲ ಒಳ್ಳೆಯದಂಗೆ ಮಾಡ್ಕೊಡ್ಬೇಕು ಕಣವ ನೀನು. ಮೊದಲು ಅದಕ್ಕೆ ತೊಂದರೆ ಆಗಿರಲ್ಲ ಅಂತ ತೆಗಿತಾರೆ, ಆಮೇಲೆ ಮತ್ತೆ ಬನ್ನಿ ಮತ್ತೆ ಒಳ್ಳೇದು ಮಾಡಲಿಕ್ಕೆ ಮತ್ತೆ ಕೆಲಸ ಒಂದೇ ಸರಿ ಎಲ್ಲರೂ ಸರಿಯಾಗಿ ಇಲ್ಲಲ್ವಾ? ಒಂದು ಹಂತವಾಗಿ ನೀವು ಬಂದು ಸರಿ ಮಾಡ್ಕೊಂಡು ಹೋಗ್ತಿದ್ದ. ಅದಿನ್ನೂ ಜಾಸ್ತಿ ತೊಂದರೆ ಆಗಬಾರ್ದು, ಅದು ಮುಖ್ಯ ಮೊದಲು. ಮಕ್ಕಳಿಗೆ ನೋಡಿ ಅನುಭವ ಆಗಿದೆ ಈಗ ನನ್ನ ಜೊತೆಲಿ. ಮೊದಲಿಗೆ ನಿನಗೆ ಮಾಡಿದಂಥ ವಾಮಾಚಾರವನ್ನು ತೆಗೆದುಕೊಡ್ತೇನೆ. ಅದೆಲ್ಲ ನಿವೃತ್ತಿ ಆದ ನಂತರ ಮತ್ತೆ ನಿನಗೆ ಏನೇನು ಕೆಲಸ ಆಗಬೇಕು ಅದನ್ನು ಮಾಡಿಕೊಡ್ತೀನಿ. ಒಮ್ಮೆಲೆ ವಾಮಾಚಾರ ಜೊತೆಲಿ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅದಲ್ಲ ನಾ ಮಾಡುವುದಿಲ್ಲ. ಆಯ್ತಾ? ವಸ್ತ್ರ ಬಟ್ಟೆ ಹೇಳ್ತೀನಿ ಅಂತ ಹೇಳಿದ್ನ. ಚೆನ್ನಾಗಿದ್ಯಾ ಈಗ? ಏನು ಸಮಸ್ಯೆ ತಗೊಂಡು ಬಂದಿದ್ದೆ ಹೇಳಿ ನನ್ನ ಹತ್ರ. ಮನೆ ದೇವ್ರಿಗೆ ಹೋಗಿ ಬಂದ್ಯಾ? ತಿರುಪತಿ ಹೋಗಿ ಬಂದ್ವಿ, ವೀರರಾಘಮ್ಮಗೆ ಹೋಗಿ ಬಂದ್ವಿ ಮೊನ್ನೆ. ಎಲ್ಲಿಗೆ? ವೀರರಾಘಮ್ಮ ಮೊನ್ನೆ. ರಾಘಮ್ಮಂಗೆ ಹೋಗಿ ಬಂದ್ಯಾ? ಮೂಲ ಸ್ಥಳ ಗೊತ್ತಾಗ್ಲಿಲ್ಲ ಅಮ್ಮ. ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ಅಲ್ಲಿ ಮಾತ್ರ ಹೋಗಿ ಬಂದಿವಿ. ಹೋಗಿ ಬಂದ್ಯಾ? ಜೊತೆಯಲ್ಲಿ ಒಂದು ಪ್ರೇತ ಉಂಟು, ಪ್ರೇತನ ಬೇರೆ ಮಾಡ್ತೀನಿ. ಮೂಲ ಇನ್ನೊಂದು ಸ್ವಲ್ಪ ಸಮಯ ಆದಮೇಲೆ ನಾಗಮ್ಮ ನಿಂಗೆ ಕಾಣಿಸ್ಕೊಳ್ತಾಳೆ, ಇವಳಿಗೆ ಕಾಣಿಸ್ಕೊಳ್ತಾಳೆ. ಆಯಿತಾ? ಭಯ ಪಡೋದೇನು ಬೇಡ. ಏನು ಖುಷಿಯಾಗಿರು, ಕಾಣಿಸ್ಕೊಳ್ತಾಳೆ ಅವಳು. ಆಯಿತಾ? ಸಂತೋಷವಾಗಿ ಸ್ವೀಕಾರ ಮಾಡೋಳನ್ನ.
ಏನು ಮನೆ ಪಕ್ಕದಲ್ಲೇ ಹಾವು ಇದೆ, ಕಂಡೀಷನಲ್ಲೇ ಪಾಯ ಮಾಡಿದ್ದೀವಲ್ಲ ಅದರಲ್ಲೇ ಇದೆ. ಅದು ವರ್ಷ ಇರುತ್ತೆ ಹೋಗುತ್ತೆ. ಈ ವರ್ಷನೂ ಬಂದು ಸೇರ್ಕೊಂಡಿದೆ. ಇರ್ಲಿ ಬಿಡು. ಜನ ಎಲ್ಲ ಎದುರ್ತಾ ಇರ್ತಾರೆ, ಅದು ಏನು ಮಾಡಲ್ಲ. ಆದ್ರೇನು ಒಂಥರ ಓಡಾಡೋದು ಭಯ. ಏನಾಗಲ್ಲ ಆಯ್ತಾ. ಅದು ಬಂದ ಆಮೇಲೆ ನಿನಗೆ ಅದು ಅಲ್ಲೇ ಕೂರ್ಬೇಕು. ಅದಕ್ಕೆ ಅದು ಬರ್ತಾ ಇದೆ. ಅದ್ರ ಜಾಗ ಅದು, ಜನರ ಜಾಗ ಅಲ್ಲ ಅದು. ಅದು ಅದ್ರ ಜಾಗ. ಅದ್ರ ಜಾಗದಲ್ಲಿ ನೀವೆಲ್ಲ ಇದ್ದೀರಾ. ಅದಕ್ಕೆ ಆಯ್ತಾ, ತೊಂದರೆ ಏನಿಲ್ಲ. ಏನು ಮತ್ತೇನು? ನನ್ನ ಮಕ್ಕಳು ಒಂಚೂರು ನೋಡಮ್ಮ, ಓದೋ ಓದೋಕ್ಕೆ. ಎಷ್ಟು ಮಕ್ಕಳು? 4 ಜನ. ಅದರಲ್ಲಿ 2 ಬಿಟ್ಟೆ. ದೊಡ್ಡ ಮಗಳು ಮದುವೆ ಆಯಿತು, ದೊಡ್ಡ ಮಗನೂ ಬಿಟ್ಟ, ಕೆಲಸ ಹೋಗ್ತಾನೆ. ಸಣ್ಣವರು 2, ಒಂದು ಹುಡುಗ ಹುಡುಗಿ. ಅದೇ ಸ್ಕೂಲಿಗೆ ಒಂದು ಹುಡುಗ ಒಂದು ಹುಡುಗಿ ಹೋಗ್ತಾ ಇದ್ದಾರೆ ಈಗ ಶಾಲೆಗೆ. ಅದರಲ್ಲಿ ಹುಡುಗ ಸ್ವಲ್ಪ ಚುರುಕಿದ್ದಾನೆ, ಹುಡುಗಿ ಸ್ವಲ್ಪ ಮಂದ ಇದ್ದಾಳೆ. ಅಂದರೆ ನಿಂತಿದೆ, ಎಲ್ಲ ಪರ್ಮನೆಂಟ್ ಆಗಿ ಕೊಡ್ತಾ ಇಲ್ಲ, ಹಂಗಾಗಿ ನಿಂತಿದೆ. ಅದರಲ್ಲಿ ಒಂದ್ಸಲ ಗಾಡಿ ಬೇರೆ ಒಂದು ಬಿಡ್ತಾ ಇತ್ತು, ಗಾಡಿ ಅಪ್ಸೈಡ್ ಆಯಿತು. ನಿಂತಿದ್ದ ಗಾಡಿ ಹಾಗೆ ಮಲಗಿತ್ತು ರೋಡ್ ಕಟ್ಟಲ್ಲಿ. ಏನೂ ಆಗಿಲ್ಲ. ಯಾರಿಗೂ ಏನಾಗಿಲ್ಲ. ನೀನಿದ್ಯಾ? ನಾನಿದ್ದಿಲ್ಲ. ನಾನು ಕಳಿಸಿ ಒಂದು 40 ಕಿಲೋಮೀಟರ್ ದೂರದಲ್ಲಿದ್ದೆ. ಅಷ್ಟೊತ್ತಿಗೆ ಫೋನ್ ಮಾಡೋದು ಇನ್ನೊಂದು ಗಾಡಿ ಡ್ರೈವರ್ ಏನೂ ಆಗಿಲ್ಲ. ರೋಡು ಗಾಡಿನೇ ಕೆಳಗಡೆ ಕೆಲಸನೂ ಯಾವುದೂ ಇಲ್ಲ ಅಮ್ಮ, ಏನೂ ಇಲ್ಲ. ಕೈ ಕಟ್ಟಾಗ್ತಾನೆ ಇಲ್ಲ. ಅದಕ್ಕೊಂದು ಸರಿ ಮಾಡ್ಕೊಳ್ತಾ ಇರ್ಬೇಕು, ಬೇರೆ ಏನಿಲ್ಲ ಸಮಸ್ಯೆ. ಅದೇ ಸಮಸ್ಯೆ. ಭಾರಿ ನಿನ್ನದು ಏನುಂಟು ಅಷ್ಟು ಮಾತ್ರ ಸದ್ಯಕ್ಕೆ. ಅದು ವಿಪರೀತಕ್ಕೆ ಹೋಗ್ತದೆ ನಂತರ. ಬೇರೆಯವರಿಗಾಗಿ ನೀನು ಮುಂದೆ ಹೋದರೆ ನಿನ್ನದು ಹಿಂದೆ ಹೋಗ್ತದೆ. ಈಗಾಗಲೇ 2 ಬಾರಿ ಆ ಥರ ಆಗಿದೆ, ಹೌದಲ್ಲ? ಅವಳಿಗೆ ಹೇಳಿ ಹೇಳಿ ಸಾಕಾಗಿ ಅವಳು ಮಾತು ನೀನು ಕೇಳಲಿಲ್ಲ. ಆಯ್ತಾಯ್ತಂತ ಹೋಗಿ ಕಡೆಗೆ ಇರಲಿ ಬಿಡು ನಮ್ಮ ಹಾಗೆ ಅಲ್ಲ ಅಂತ ಹೇಳಿ ಮುಂದೆ ಹೋದ ಅಲ್ಲೇನಾ? ನೋಡು, ಅವಳಿಗೆ ಈ ಗರ್ವ ಬಂತು, ನಾನು ಹೇಳಿದ್ದು ಕೇಳಲಿಲ್ಲ. ಇರಲಿ, ಅದು ಸ್ವಲ್ಪ ದೃಷ್ಟಿ ತಪ್ಪಿಸ್ಬೇಕಲ್ಲ ಮಗ, ಅದಕ್ಕೆ. ಇಲ್ಲದಿದ್ದರೆ ನೀನು ಕಣ್ಣಿಗೆ ಬಿಡ್ತೀಯ, ನನ್ನ ಪ್ರಸಾದ ಕೆಲಸ ಮಾಡೋದಿಲ್ಲ, ಆಮೇಲೆ ಅಮ್ಮನ ಮೇಲೆ ಬೇಸರ ಆಗ್ತದಲ್ಲ, ಸಹಜ. ನಾನು ಕೊಟ್ಟ ಪ್ರಸಾದ ಕೆಲಸ ಮಾಡಲಿಲ್ಲ ಅಂದಾಗ ತಾಯಿಗೆ ಅದ್ರ ಬೇಸರ. ನಾನು ಪ್ರತಿ ದರ್ಶನಕ್ಕೆ ಹೋಗ್ತೇನೆ, ನನ್ನ ಕೆಲಸ ಆಗಲಿಲ್ಲ, ನನ್ನ ತಾಯಿ ಎಂತ ಮಾಡ್ತಾಳೆ ಅಂತ ನನಗೆ ಬೇಸರ ಆಗ್ತದೆ ಇಲ್ಲ, ಹೌದಲ್ಲ ಮಗ? ಕೆಲಸ ಆಗಿಲ್ಲಲ್ಲ ಅನ್ನೋದೊಂದು ಮನಸ್ಸು ಕೊರಗಿರ್ತದಲ್ಲ, ಅದಿದೆ. ಆ ಕೊರಗಿರ್ತದ. ಈಗ ಒಂದು ಮನೆ ದೇವರಿಗೂ ಹೋಗಿ ಬಂದ್ವಿ ಅಮ್ಮ. ಹೋಗಿ ಬಂದ್ಯಾ? ಹೋಗಿ ಬಂದ್ವಿ. ಸುಲಭವಾಗಿ. ಏನು ಸೌಖ್ಯ ಇದೆಯಾ? ನಿಮಗೆ ತೇಕಿರಿಕೆ ಕರ್ರಕ್ಕೆ ಜ್ವರ ಬರುತ್ತೆ, ಸುಸ್ತು ಎಲ್ಲ ಜ್ವರ ಬರುತ್ತೆ, ಏನು ಮಾಡ್ತಾ ಇಲ್ಲ. ಎಲ್ಲ ನೋವಾಗುತ್ತೆ, ಎಲ್ಲ ಸುಸ್ತು. ಆಯಿತು, ಈಗ ಒಂದು 3-4 ವರ್ಷ ಆಯಿತು. ಈಗ 2 ವರ್ಷದಲ್ಲಿ ಜಾಸ್ತಿ ಆಗಿದೆ, ಕಲ್ತಿ ಜಾಸ್ತಿ ಆಗಿದೆ. ನಾಗನ್ನು ತಂದರೆ ಯಾವ ಗ್ರಾಮ? ದಾವಣಗೆರೆ ಕುಂದವಾಡ. ದಾವಣಗೆರೆ. ನಿಮ್ಮಲ್ಲಿ ನಾಗ ಪ್ರತಿಷ್ಠೆ ಮಾಡಿದ್ದೀರಾ? ಮಾಡಿ. ಕುಟುಂಬದ ಗ್ರಾಮದ ಒಂದು ದೇವಸ್ಥಾನ ಇದೆ, ಒಳ್ಳೆ ದೇವಸ್ಥಾನ ಅಲ್ಲೊಂದಿದೆ. ಅಪ್ಪಾಜಿ ದೇವಸ್ಥಾನ ನಡೆಸ್ತಾರೆ. ಆ ದೇವಸ್ಥಾನದ ಅಲ್ಲಿ ಒಂದು ನಾಯ ಪ್ರತಿಷ್ಠಾಪನೆ ಮಾಡಿದ್ವಿ. ಹೊರಗಡೆ ಇತ್ತು, ಒಳಗಡೆ ತಂದಿದ್ವಿ. ನಿಮ್ಮ ಕುಟುಂಬದಿಂದ ಮಾಡಿದ್ದೀರಾ ಅಥವಾ ಸಾರ್ವಜನಿಕ ಅಂತ ಮಾಡಿದ್ದೀರಾ? ಭಕ್ತರ ಕುಟುಂಬದ ಹೆಸರು ಮಾಡ್ಕೊಂಡಿದ್ವಿ, ಕುಟುಂಬದಿಂದ ಮಾಡಿದ್ವಿ. ಕುಟುಂಬದವ್ರು ಮಾಡಿ ಅದು ಪ್ರತಿಷ್ಠೆ ಸರಿ ಹೋಗಲಿಲ್ಲ ಅಂತ, ಅದಕ್ಕೆ ನಮಗೆ ಈ ಸಮಸ್ಯೆ. ಪ್ರತಿಷ್ಠೆ ಮಾಡಿ ಎಷ್ಟು ಸಮಯ ಆಯಿತು? ಈಗ 2 ತಿಂಗಳು. ನಾಗ ಹೇಳಿದೆ. ಹೇಳಿದಾನ? ಮರು ಪ್ರತಿಷ್ಠೆ ಹೇಳಿದಾನ? ಮರು ಪ್ರತಿಷ್ಠೆ ಹೇಳಿದ. ಹಾಗಾಗಿ ಅದು ಮಾಡಿದ ಮೇಲಿಂದ ನಷ್ಟನೂ ಆಗ್ತಾ ಇದೆ.
ಈ ಪ್ರಸಾದ 21 ದಿವಸಗಳ ಕಾಲ ರಾತ್ರಿ ಮಲಗುವಾಗ ಜಲದಲ್ಲಿ ಕುಡಿದೆ, ಆಯ್ತಾ? ಏನಾಗಲ್ಲ, ಹೆದ್ರು ಬೇಡ, ಹೋಗು ಜೋಕ್. ನಾನೇನು ಹೇಳ್ತೇನೆ ಅದೇ. ಮಗ, ದಕ್ಷಿಣ ಭಾಗದಲ್ಲಿ ಒಂದು ಸಮಸ್ಯೆ ಕಾಣ್ತಾ ಉಂಟು, ಅದಕ್ಕೆ ಈಗ ಪರಿಹಾರ ಮಾಡಿಕೊಡ್ತೀನಿ. ತಗೊಂಡೋಗಿ ದಕ್ಷಿಣ ಭಾಗಕ್ಕೆ ಹಾಕು, ಅಲ್ಲಿ ಮುಗಿತ. ಮತ್ತೆ ಬೇರೆ ಎಲ್ಲಿ ಎಂತ ಹೋಗೋದು ಬೇಡ, ಆಯ್ತಾ? ಇಲ್ಲ ಇಲ್ಲ, ಇನ್ನೊಂದ್ ಕಡೆ ಹೋಗೋ ಆಲೋಚನೆ ಇತ್ತು, ಅದಕ್ಕೆ ಕೇಳಿದೆ. ಹೌದು, ಆದ್ರೆ ತಾಯಿ ಕೊಡುವಂತವಳು ಎಲ್ಲ ಕೊಡ್ತಾಳೆ, ಆದ್ರೆ ತಾಯಿಗೆ ಸಂಯಮ ಜಾಸ್ತಿ. ಎಷ್ಟು ಸಂಯಮ ಈಗ ನಿನ್ನ ಹತ್ರ ಇಲ್ಲ ಅಲ್ಲ ಅಂತ. ಏನ್ ಮಾಡೋದು, ಕಾದಿದ್ದೀನಿ 6 ವರ್ಷದಿಂದ. ನಿನ್ನ ಹತ್ರ ಬಂದ್ಮೇಲೆ ಸುಧಾರಿಸ್ಕೊಂಡಿದ್ವಿ. ನೀನು ಒಳ್ಳೇದು ಮಾಡ್ತೀಯ ಇದು ನಂಬಿಕೆ. ಸೌಖ್ಯ ಇದೆಯಾ ಈಗ? ಸುಧಾರಿಸಿದೆ ಅಲ್ಲ ನಿಂಗೆ? 10ನೇ ತಾರೀಕು ಏನು ಫಲಿತಾಂಶ 10ನೇ ತಾರೀಕು SSLC ಅವರ ಫಲಿತಾಂಶ ಇದೆ. ಅಲ್ಲಿಂದನೇ ನಮ್ಮ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ. ಪರೀಕ್ಷೆ ಪ್ರಾರಂಭ ಆಗುತ್ತೆ. ತಾಯಿ ಹೇಳಿದಂಗೆ ನಂಗೆ 350 ಅಡ್ಮಿಷನ್ ಮಾಡಿಕೊಡ್ತಿದ್ರೆ ಈ ಸರಿ ನಾವಿಬ್ರು ಉಳ್ಕೊತೀವಿ. ಅವಳ ವಾಕ್ಯಕ್ಕೆ ಅವಳು ಬದ್ಧಳಾಗಿದ್ದಾಳೆ. ನಾವು ಅದನ್ನೇ ನಂಬ್ಕೊಂಡು ಅವಳೇನು ಹಿಂದೆ ಸರ್ದಿಲ್ಲ, ಏನು ಸಮಸ್ಯೆ ಬಂದರೂ ನಾನು ಮಾಡಿಕೊಡ್ತೀನಿ ಅಂತ ಇದ್ದಾಳೆ. 3 ಜನರಲ್ಲಿ 2 ಹಿಂದೆ ಹೋದ್ರು, ಮತ್ತೆ ಒಬ್ಬ ಕಂಡ 2 ಹಿಂದೆ ಹೋದ್ರು. ದೇವರು ಅಂತ ಎಲ್ಲ ದೇವರೇ ಕೊಡ್ತದೆ ನೋಡೋಣ, ನಮ್ಗೊಂದು ಬಂದರೆ ಸಾಕು ಅಂತ ಹೇಳಿ ಅದೇ ಈಗ ಇರೋದು, ಅದೊಂದೇ ಕಾದಿರೋದು ಅವ್ರೀಗ. ಏನು ಮಾಡ್ತೀರೋ ಮಾಡಿ, ದೇವರಂತೆಲ್ಲ ಮಾಡಿದ್ರೆ ಮಾಡಿ 10ನೇ ತಾರೀಕು ಅದನ್ನು ನೋಡ್ತೀವಿ ನಾವು ಹೇಳಿದ್ವಿ. ತಾಯಿನೇ ಪರೀಕ್ಷೆ ಮಾಡ್ತೀರಾ ಮಾಡಿ, ಹಂಗಾರೆ ಮಾಡಿ ಅಲ್ಲ ಪರೀಕ್ಷೆ. ನನ್ನ ತಾಯಿಯನ್ನು ಪರೀಕ್ಷೆ ಮಾಡಿದವರೆಲ್ಲ ನನ್ನ ದ್ವಾರಕ್ಕೆ ಬರಬೇಕು. ಬಹಳ ಮಂದಿ ಬಹಳ ಎಲ್ಲ ಪರೀಕ್ಷೆ ಮಾಡಿ ಆಯ್ತಿಲ್ಲ ನನ್ನ. ಅದರಲ್ಲಿ ನನ್ನನ್ನು ಸುಳ್ಳು ಮಾಡಬೇಕು ಅಂತ ತೊಟ್ಟಿದವರಿದ್ದಾರೆ, ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ನಿಮಗೆ ಯಾಕೆ ಮೇಲೆ ತಾಯಿ ಇದ್ರೂ ಕೂಡ ನನಗೆ ಸಮಸ್ಯೆ ಯಾಕೆ ಕಾಣಿಸ್ತದೆ ಅಂದರೆ, ನನ್ನನ್ನೇ ಸುಳ್ಳು ಮಾಡಬೇಕು ಅಂತ ಹೇಳಿ ನಿನ್ನ ಜೊತೆಯಲ್ಲಿ ಇದ್ದಂತಹ ಸಂಸ್ಥೆಯವರೇ ಪುನಃ ಪ್ರಯೋಗ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನನ್ನನ್ನು ಸುಳ್ಳು ಮಾಡಬೇಕು, ನಿಮ್ಮನ್ನು ಸುಳ್ಳು ಮಾಡಿ. ತಾಯಿಯ ಬಳಿಯಲ್ಲಿ ಹೋಗಿ ಮಾಡಿದರೆ ಏನೂ ಆಗಲಿಲ್ಲ ಎಂಬುದಾಗಿ ನನ್ನನ್ನು ಸುಳ್ಳು ಮಾಡಬೇಕು. ನಾನು ಹೇಳಿದರೆ ನಾನು ಯಾರಿಗೆ ಹೇಳಿ ಕಡೆಗೆ ನೀನು ಆಶೀರ್ವಾದ ಮಾಡಿದ್ರೆ ಅದು ಎಲ್ಲರೂ ಇನ್ನೂ ಹೆಚ್ಚೆಚ್ಚು ನಿನಗೆ ಸೇವೆ ಮಾಡುವಂಥ ಅವಕಾಶ ಕೊಡ್ತೇನೆ ನಾನು, ಯೋಚನೆ ಮಾಡಬೇಡ. ಅದು ಕೂಡ ನಿನ್ನ ಸ್ವಂತದ್ರಲ್ಲಿ, ಆಯ್ತಾ? ಓಕೆ. ಎಷ್ಟು ಸಮಯ ನಿಲ್ತೀಯ ನೀನು ಅಲ್ಲಿ? ಬರ್ಲಿಕ್ಕಾಗಲ್ವ ನಿಮಗೆ ಅಂತ? ಇಲ್ಲಿ ಬಂದವರು ಯಾರು ನನ್ನನ್ನು ಕಳಿಸೋದೇ ಇಲ್ಲ. ಇಲ್ಲಿ ಮಾಡಲಿಕ್ಕೆ ಅಲ್ಲಿ ಮಾತ್ರ ಕೆಲಸ ಇಲ್ಲ, ಬೇರೆ ಸಹ ಉಂಟು ಅಂತ. ಇದರ ಮಧ್ಯದಲ್ಲಿ, ನಡು ಮಧ್ಯದಲ್ಲಿ ನನ್ನ ಮೂಲ ಕ್ಷೇತ್ರದಲ್ಲಿ ನನಗೆ ನೈವೇದ್ಯ ಪೂಜೆ. ನಾನು ಎಲ್ಲಿ ಹೋಗಬೇಕು? ಅದಕ್ಕೆ ಈ ದಿವಸ ನಾನು ಬರುವಾಗ ನನ್ನ ಮೂಲ ಕ್ಷೇತ್ರದ ಪೂಜೆ ನೈವೇದ್ಯವನ್ನು ಸ್ವೀಕಾರ ಮಾಡಿಕೊಂಡು ತದನಂತರ ಇಲ್ಲಿ ಬಂದು, ಇಲ್ಲದಿದ್ದರೆ ಮೊದಲೇ ಬರ್ತಿದ್ದೆ. ಇಲ್ಲ ಪುನಃ ಮಧ್ಯಕ್ಕೆ ಹೋಗ್ಬೇಕು. ನಾನು ಕರೀತಾರೆ ನನಗೆ ಅಲ್ಲಿ ಯಜಮಾನ. ನೀವು ದಾರಿ ತೋರಿಸಿಲ್ಲ, ಅವನಿಗೆ ತೋರಿಸಲಿಲ್ಲ ನಾನು. ನೀನು ದಾರಿ ತೋರಿಸಲ್ಲ, ಹೇಳ್ಕೊಂಡು ಬರಲ್ಲ. ಬರೋದಿಲ್ಲ ಅಂತ ಅವನು. ಇಲ್ಲ ಬರ್ತಾರೆ. ಹಾ, ಏನು ಮಗಳು ಸೌಖ್ಯ ಇದೆಯಾ? ಬರಲೇಬೇಕಲ್ಲ, ಮೆಟ್ಟಿನ ತಪ್ಪಿಸ್ಕೊಂತಾರೆ, ಬರಲೇಬೇಕಲ್ಲ. ಹೇಳಿದ ಫಲವಂತೂ ಸಿಕ್ತಲ್ಲ, ಅದೇ ಬೇಕಂತ ಇತ್ತಲ್ಲ. ಹಾ,
ಒಳ್ಳೆಯದಿದೆಯಾ? ನಾಗನ ಕ್ಷೇತ್ರಕ್ಕೆ 9 ಮಾಸದಲ್ಲಿ ಕರೆದುಕೊಂಡು ಹೋಗಿ ಒಂದು ಆಶ್ಲೇಷ ಪೂಜೆಯನ್ನು ಮಾಡಿಸಿಕೊಂಡು ಬಾ, ಒಳ್ಳೆಯದಾಗ್ತದೆ ಆಯ್ತಾ? ಒಳ್ಳೆಯದಿದೆ, ಒಳ್ಳೆಯ ಪ್ರಸಾದ. ಮುಂದೆ ಬಹಳ ದೊಡ್ಡ ಮೇಧಾವಿ ಆಗ್ತಾನೆ ಅವನು. ಈಗ ನಿನ್ನ ಹಾಗೆ ಯಾರ ಮಾತು ಕೇಳುವುದಿಲ್ಲ ನೋಡ್ಬೇಕಾದ್ರೆ. ನೀನೇನು ಅಮ್ಮನ ಮಾತು ಕೊನೆಗೆ ಕೇಳಿದೆ ಹೇಳಿಯಾ? ಪದೇ ಪದೇ ವ್ಯತ್ಯಾಸ ಆಗ್ತದೆ. ಅದಕ್ಕೆ ಮದ್ದು ಅರಿಶಿನ ಭಂಡಾರ ಮತ್ತು ಭಸ್ಮ ಎರಡನ್ನು ಕೂಡ ಜೇನಿನಲ್ಲಿ ಕಲಸಿ ಸಕ್ಕರೆ ಪಾಕದ ನೀರಿನಲ್ಲಿ ಇದನ್ನ ನಿನ್ನ ಮಡದಿ ರಾತ್ರಿ ಮಲಗುವ ವೇಳೆಯಲ್ಲಿ ಭೋಜನದ ನಂತರ ಸ್ವೀಕಾರ ಮಾಡಲಿಕ್ಕೆ 21 ದಿವಸ. ನಿನ್ನ ಕಚೇರಿಯಲ್ಲಿ ನಿನಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಯಾರಿಂದಲೂ ಯಾವ ದೂರುಗಳು ಬರಬಾರ್ದು, ಸದ್ಯದಲ್ಲಿ ನೌಕರಿಯಲ್ಲಿ ಯಾವ ವ್ಯತ್ಯಾಸ ಆಗಬಾರ್ದು ಎಂಬುದಾಗಿ ಅದಕ್ಕೆ ನಿನಗೆ ಈ ಪ್ರಸಾದ. ಇದರಲ್ಲಿ ಅರ್ಧ ಭಾಗ ಪ್ರಸಾದವನ್ನು ಸದಾ ನಿನ್ನ ಬಳಿಯಲ್ಲಿ ಇಟ್ಕೊಂಡು ಹೋಗಲಿಕ್ಕೆ ಪೂಜೆಯಾದ ನಂತರ ನಿತ್ಯ ಗ್ರಹದಿಂದ ಹೊರಕ್ಕೆ ಹೋಗುವ ಮೊದಲು ಈ ಪ್ರಸಾದವನ್ನು ಇಟ್ಟು ಬೃಂದಾವನವನ್ನು ಸ್ಪರ್ಶಿಸಿ ತದನಂತರ ಪಾದರಕ್ಷಣೆಗಳನ್ನು ಧರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಇದು 2ನೇದಾಗಿ ನಿನ್ನ ಪ್ರಶ್ನೆ. ಇನ್ನು 3ನೆಯ ಪ್ರಶ್ನೆ, ಸ್ವಂತವಾಗಿ ಏನಾದರೂ ಒಂದು ಉದ್ಯೋಗ ಮಾಡಿದರೆ ಈ ಸಂಪೂರ್ಣವಾದ ಉದ್ಯೋಗವನ್ನು ತ್ಯಜಿಸಿ ನನ್ನದೇ ಆದಂತಹ ಬೇರೆ ಉದ್ಯೋಗಕ್ಕೆ ಹೋದರೆ ನನಗೆ ಅದರಲ್ಲಿ ಸಿಗುವಷ್ಟೇ ನೆಮ್ಮದಿ ಇಲ್ಲ, ಏನು ಆಗದಿದ್ರೂ ಕೂಡ ಗೃಹವನ್ನು ನಾನು ನಿಭಾಯಿಸಬಹುದಾ ಎಂಬುವಂತಹ ನಿನ್ನ 3ನೇ ಪ್ರಶ್ನೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ. ಹಾಗಾಗಿ ಇರುವಂತಹ ಉದ್ಯೋಗದಲ್ಲೇ ನಿನ್ನನ್ನು ಉಳಿಸಿಕೊಂಡು ಹೋಗ್ತೇನೆ. ಇನ್ನು 3 ಮಾಸಗಳ ತರುವಾತ ಅಂತ ಹೇಳಿದ್ರೆ ಬರುವಂತಹ ಶ್ರಾವಣದ ನಂತರ ನಿನಗೆ ಅದಕ್ಕೆ ಪ್ರಸಾದ ಸಿಗ್ತದೆ. ಅದಾದ ನಂತರ ಮತ್ತೆ 2 ಸಂವತ್ಸರಗಳ ತರುವಾತ, ಏನು 2 ಸಂವತ್ಸರಗಳ ತರುವಾತ ನಿನ್ನದೇ ಆದಂಥ, ನಾನು ಹೇಗೆ ರಾತ್ರಿಯ ಸಮಯದಲ್ಲಿ ನನ್ನ ಮಗನ ಬಾಯಿಯಲ್ಲಿ ನುಡಿಸಿದ ಹಾಗೆ ನಿನ್ನದೇ ಆದಂತಹ ಸ್ವಂತ ಉದ್ಯಮದಲ್ಲಿ ಪುನಃ ನಿನ್ನನ್ನು ನಿಲ್ಲಿಸ್ತೇನೆ. ಹೌದು, ಮುದ್ರಣ ಜೊತೆಯಲ್ಲಿ ಇನ್ನೂ ಒಂದು ಕಲೆಗೆ ಸಂಬಂಧಪಟ್ಟ 2 ಕೂಡ ಸೇರಿಸಿ ನಿನ್ನನ್ನು ನಿಲ್ಲಿಸಿಕೊಳ್ತೇನೆ. ಆಗ ನನ್ನ ಸೇವೆಯೂ ಆಗ್ತದೆ, ನನ್ನದಿಷ್ಟು ಗುಣಗಾನವೂ ಆಗ್ತದೆ, ನಿನ್ನ ಜೀವನವೂ. ಅಲ್ಲಿಗೆ ನಿನಗೆ 2 ಸಂವತ್ಸರಗಳ ಕಾಲ ಬೇಕು. ಆಯ್ತಾ? ಇಲ್ಲಿ ಗೊಂದಲದಲ್ಲಿರುವಂತಹ 4 ಪ್ರಶ್ನೆಗಳು ಮುಗಿಯಿತು. ಇನ್ನು ಮನೆಗೆ ಸಂಬಂಧಪಟ್ಟ ಹಾಗೆ ಮನೆಯನ್ನು ಬದಲಾಯಿಸಿದ್ದೇನೆ, ಆ ಮನೆಯಲ್ಲಿ ಏನಾದರೂ ಸಮಸ್ಯೆ ಉಂಟಾ, ಸಮಸ್ಯೆ ಇರುವಂತೇನಾದರೂ ಇದ್ದರೆ ಅದಕ್ಕೆ ಪರಿಹಾರ ಏನು? ಯಂತ್ರವೊಂದನ್ನು ಕೊಟ್ಟರೆ ಮಗ ಯಂತ್ರ ಮಾಡಿ ಕೊಡ್ತೇನೆ. ಆ ಯಂತ್ರವನ್ನು ತೆಗೆದುಕೊಂಡು ಹೋಗಿ ಬೃಂದಾವನವನ್ನು ಏನು ಸ್ಥಾಪನೆ ಮಾಡಿದ್ದೀಯ ಅದನ್ನು ಆ ಗ್ರಹದ ಎದುರು ಭಾಗದಲ್ಲಿ ಇಟ್ಟಂತಹ ಸ್ಥಳದಲ್ಲಿ ಸ್ವಲ್ಪ ಪಕ್ಕಕ್ಕೆ, ಹೇಳಿದರೆ ಸ್ಥಳದ ಕೊರತೆ ಸ್ವಲ್ಪ ಇರೋದ್ರಿಂದ ಅದನ್ನು ಇನ್ನೂ ಸ್ವಲ್ಪ ಪಕ್ಕಕ್ಕೆ ಸರಿಸಿ ಅಲ್ಲಿ ಕೊಡುವಂತಹ ಯಂತ್ರವನ್ನು ಬೃಂದಾವನದ ಒಳಗೆ ಹಾಕಿದ್ರೆ ಆಯ್ತು. ನೀನು ಅಷ್ಟೇನು ಸಮಸ್ಯೆ ಬರುವುದಿಲ್ಲ. ದೇವರ ಗುಡಿಗೆ ಒಂದು ಯಂತ್ರವನ್ನು ಕೊಡ್ತೇನೆ, ಮೊದಲಿರುವ ಯಂತ್ರವನ್ನು ವಿಸರ್ಜನೆ ಮಾಡಿದರೆ ಆಯಿತು. ಅಲ್ಲಿರುವಂತಹ ಫಲವನ್ನು ಏನು ನೀನು ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಬೇರೆ ಫಲವನ್ನು ಮಾಡಿಕೊಡ್ತೇನೆ. ಫಲ ಏನಾದರೂ ತಂದಿದ್ಯಾ? ಬೃಂದಾವನದ ಒಳಗೆ ಹಾಕುವಂತಹ ಯಂತ್ರ, ಬೃಂದಾವನ ಕಿರಣ. ಇನ್ನೊಂದು ಯಂತ್ರ ತಂದಿದೆ, ವಿಸರ್ಜನೆ. ಕಳೆದ ಬಾರಿ ಒಂದ್ಸರಿ ಕೊಟ್ಟಿದ್ದು ಅದು ವಿಸರ್ಜನೆ ಮಾಡಿ. ವಿಸರ್ಜನೆ ವಾಹನ ಹತ್ತಿದ್ದೆಲ್ಲ ರಿಪೇರಿ ಆಗ್ತಾ ಇದೆ ಅಮ್ಮ. ನೀವು 1-2 ತಿಂಗಳಾಯ್ತು. ಆರೋಗ್ಯದ ಸಮಸ್ಯೆ ಜೊತೆಯಲ್ಲಿ ಅವರ ಮಗನ ಸಮಸ್ಯೆ, ಆ ಮಗನ ಸಮಸ್ಯೆಯಿಂದ ಏನಾದರೂ ಮಾಡಿ ಒಂದು ಮುಕ್ತಿ ಸಿಗಬೇಕು. ಹೌದಮ್ಮ, ತುಂಬಾನೇ ಕಿರಿಕಿರಿ ಆಗ್ತಾ ಇದೆ ಅಂತ. ಅಲ್ಲಿಗೆ ನಿನ್ನ ಎಲ್ಲ ಪಟ್ಟಿಯಲ್ಲಿದ್ದಂಥ ಎಲ್ಲ ಪ್ರಶ್ನೆ ಮುಗಿತು. ಹೌದು.